ಸಂತ ಮಹಾಂತರನ್ನು, ಆರೂಢ ಅವಧೂತರನ್ನು, ಆಚಾರ್ಯ ವಿರಕ್ತರನ್ನು, ಋಷಿ ಮುನಿಗಳನ್ನು, ವಿಶ್ವದ ಎಲ್ಲ ಗುರು ಪರಂಪರೆಗೆ ಶತಶಿರವಾಗಿ ಮಹಾಶಿವಶರಣೆಯಾಗಿರುವಂಥ ಧರ್ಮದೇವತೆಯಾದ ಭೀಮಾಂಬಿಕಾ ದೇವಿಯ ಮಹಾ ಪುರಾಣವನ್ನು ಪ್ರವಚನ ರೂಪದಲ್ಲಿ ತಾವೆಲ್ಲ ಸವಿತಾ ಇದ್ದೀರಿ. ನಿನ್ನೆ ಲಗ್ನ ಐತೇನ್ರಿ? ಆಗ್ಯದ್ರಿ? ಇನ್ನೂ ಒಪ್ಪಿಗೆ ಕೊಟ್ಟಾಳ ಆಗಲಿಕ್ಕೆ. ಲಗ್ನ ಆಗಾಕ ಒಪ್ಪಿಗೆಯನ್ನು ಕೊಟ್ಟಿದ್ದಾಳೆ. ಆ ಬಳಿಕ ನಿಶ್ಚಿತಾರ್ಥ ಅಂದರೆ ನಿಮ್ಮ ಭಾಷೆದಾಗ ಗಟ್ಟಿ ಮಾಡೋದು. ಅದಾದ ವೇಳೆ ಶುಭ ಮುಹೂರ್ತ, ಶುಭ ತಿಥಿ ಆಯ್ಕೆ ಮಾಡಿ ಒಗದಾಡಪ್ಪನ ಧರ್ಮಪತ್ನಿ ಭೀಮಾಂಬಿಕೆಯ ಲಗ್ನ ಒಗದಾಡಪ್ಪನ ಊರಲ್ಲೇ ಆಗ್ತದ್ರಿ. ಇಟಗಿಯಿಂದ ಸರ್ವ ಜನಾಂಗ ಅವರಿವರಂತೇನೆಲ್ಲ ಇಡೀ ಕ್ಷೇತ್ರದ ಎಲ್ಲ ತಾಯಿ ತಂದೆಗಳು, ಗುರು ಹಿರಿಯರು ಭೀಮಾಂಬಿಕಾ ಲಗ್ನ ಆಗ್ತಾಳಂತಂದರೆ ಎಲ್ಲರಿಗೂ ಸಂತೋಷ. ಆಗುವುದೇ ಕಠಿಣ. ಆಕೆಯ ನಡವಳಿಕೆಯಲ್ಲಿ ಎಲ್ಲರಿಗೆ ಕಾಣ್ತಾ ಇತ್ತು ಈಕೇನು ಮದುವೆ ಆಗಲ್ಲ, ಗಂಡನಾಗಲ್ಲ ಅಂತ ಹೀಗೆಲ್ಲರೂ ಮನವರಿಕೆ ಮಾಡಿಕೊಂಡಿದ್ದರು. ಆದರೆ ಮುಂಬರುವ ದಿನಮಾನಗಳಲ್ಲಿ ಸ್ತ್ರೀ ಕುಲದ ಮೌಲ್ಯವನ್ನು, ಸ್ತ್ರೀ ಧರ್ಮವನ್ನು, ಗೃಹಸ್ಥಾಶ್ರಮದ ವಿಚಾರವನ್ನು, ಸತಿಪತಿಗಳ ಅವಿನಾಭಾವ ಸಂಬಂಧವನ್ನು, ಅತ್ತೆ ಮಾವ ಭಾವ ಮೈದುನ ಪರಿವಾರದ ಪರಿಜ್ಞಾನವನ್ನು, ಆ ಬಳಿಕ ಜೀವನದ ಕಾಯಕದ ಮಹತ್ವವನ್ನು ನಮ್ಮಂಥವರಿಗೆಲ್ಲ ದಾರಿದೀಪವಾಗಲಿ ಅಂತ ಮದುವೆ ಆಗಬೇಕಾಯ್ತಷ್ಟೇ. ನಿಮ್ಮಂಗೆ ಅವರೆಲ್ಲ ಉಡ್ಲಿಕ್ಕೆ ಮದುವೆ ಆಗಲಿಲ್ಲ, ತೊಡ್ಲಿಕ್ಕೆ ಮದುವೆ ಆಗಲಿಲ್ಲ, ಬಂಗಾರನ ಆಭರಣಗಳ ಲಾಲಸ್ಯ ಇಲ್ಲ, ಗಂಡ ಹೆಂಡರ ಸರಸ ಸಲ್ಲಾಪದ ಸುಖದ ಸುಪ್ಪತ್ತಿಗೆನ ಬಯಸಲಾರ್ದನ ನಾವು ಬಯಸೋದಿಲ್ಲ ಭೋಗ, ಅವರೆಲ್ಲ ಭೋಗಿಸೋದು ಯೋಗ. ಇಷ್ಟೇ ಫರಕದ. ಭೋ ಯೋ ಎರಡು ಶಬ್ದರಲ್ಲೇ. ಹಾಗೆ ಲಗ್ನಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದಾಳ. ಇವು ಶಬ್ದಗಳು ಸ್ವಲ್ಪ ಭಾಳ ಗಂಭೀರದವ್ರು, ನಿಮ್ಗೆ ಅರ್ಥ ಆಗ್ತದಿಲ್ಲೋ ಗೊತ್ತಿಲ್ಲ. ಆದರೂ ಕೂಡ ಜೀವನ ಯೋಗ ಆಯಿತು ಅಂದರೆ ಸರ್ವಕಾಲದಲ್ಲಿ ಮನುಷ್ಯನಿಗೆ ಸಂತೋಷ ಪ್ರಾಪ್ತಿಯಾಗ್ತದೆ. ಮನಸ್ಸು ಭೋಗದಲ್ಲಿ ವಿಲೀನ ಆಯಿತು ಅಂತಂದರೆ ಎಲ್ಲ ಇದ್ದು ಎಲ್ಲರೊಳಗಿದ್ದು ಎಲ್ಲ ಉಟ್ಟು ತಿಂದು ಉಂಡೂ ಕೂಡ ಅಸುಖಿಯಾಗಿರ್ತಾನೆ ಮನುಷ್ಯ.
ಅದಕ್ಕೆ ಜೀವನ ಯೋಗಗೊಳ್ಳಬೇಕು. ಭೀಮಾಂಬಿಕೆಯ ಲಗ್ನ ನಿಡಗುಂದಿಕೊಪ್ಪದಲ್ಲಿ ಪುಡ್ಡಪ್ಪ ಧರ್ಮರ ಮನೆಯ ಮಗಳು ಎನ್ನ ಪುರಪ್ರವೇಶ, ಎನ್ನ ಮನೆ ಪ್ರವೇಶ, ಮನಿ ತುಂಬುವ ಗೃಹಲಕ್ಷ್ಮಿಯಾಗಿ ಭೀಮಾಂಬ ನನ್ನ ವಾತ್ಸಲ್ಯದ ಪುತ್ರನಾಗಿರತಕ್ಕಂಥ ಒಗದಾಡಪ್ಪನ ಧರ್ಮಪತ್ನಿಯಾಗಿ, ಮನೆಯ ಸೊಸೆಯಾಗಿ, ನಾರೀಕುಲ ದಿನಮಣಿಯಾಗಿ ಬರುತ್ತಾಳೆ ಅಂತ ಸಂತಸದ ಸಂಭ್ರಮದೊಳಗೆ ಆ ಲಗ್ನವನ್ನು ಅದ್ಧೂರಿಯಾಗಿ ಭಾಳ ಸುಂದರವಾಗಿ ಅಭ್ಯಾತವಾಗಿ ಅದನ್ನೆಲ್ಲ ತಯಾರಿ ಮಾಡ್ತಾರೆ. ಆ ಬಳಿಕ ಆಗಿನ ಕಾಲದಲ್ಲೆಲ್ಲ ಲಗ್ನಕ್ಕೆ ಹೋಗಬೇಕಾಗಿತ್ತು ಅಂತಂದ್ರೆ ಎತ್ತಿನ ಬಂಡೆಗಳಿಂದ ಹೋಗ್ತಾ ಇದ್ದರು. ಎತ್ತಿಗೆಲ್ಲ ಸ್ವಚ್ಛ ಮೈ ತೊಳೆದು ಎಲ್ಲ ಸುಂದರ ಸಾಮಾನುಗಳು ಹಾಕಿ, ಮೈ ಮೇಲೆ ಜೂಲು ಹಾಕಿ, ಕೊರಳು ಸರ ಗೆಜ್ಜೆ ಸರ ಕಟ್ಟಿ, ರೆಬ್ಬಿನೋ ಹೀಗೆಲ್ಲ ಮಾಡಿ ಬಣ್ಣದ ಬಾರ್ಕೋಲ ಗಾಡಿಗಳಿಗೆಲ್ಲ ಬಿಸಿಲು ಮಳೆಗಳ ರಕ್ಷಣೆ ಆಗಬೇಕಂತ ಮ್ಯಾಲೆಲ್ಲ ಅದೇನು ಮಾಡ್ತಿದ್ರು ಗವಾಯಿಗಳ ಅವ್ರು ಪೇಟೆಗೆ ಎಡಸಲ್ಕತ್ತಾರ. ಅವರು ಅದೇನು ಛತ್ತ ಅಂತ ಮಾಡ್ತಿದ್ರು. ಬಹಳ ಹೋಗೋದು ವೈಶಿಷ್ಟ್ಯ ರೀ. ಅಣ್ಣಂದಿರು ಸಕ್ಕರಪ್ಪ, ಅರ್ಜುನಪ್ಪ, ಸಹೋದರಿ ಭೀಮಾಂಬಿಕೆಯ ಲಗ್ನ ಉತ್ಸವದಲ್ಲಿ ಕಂಕಣಬದ್ಧಾಗಿ ಅವರಿಗೆ ರಾತ್ರಿ ಹಗಲೇ ಗುರುತಾಗ್ತಾ ಇಲ್ಲಂತ ಅಷ್ಟು ಚೆನ್ನಾಗಿ ನೂರಾರು ಗಾಡಿಗಳಿಂದ ನಿಡಗುಂದಿಕೊಪ್ಪಕ್ಕೆ ಎಲ್ಲ ಆಪ್ತರನ್ನು, ಗ್ರಾಮದಲ್ಲಿರ್ತಕ್ಕಂಥ ನಾಗರಿಕರನ್ನು, ಬಂಧು ಬಳಗವನ್ನು ನೆರವೇರಿಸಿಕೊಂಡು ಎಲ್ಲ ಥರದ ಅವರ ಉಪಚಾರ, ಅವರ ಸೇವೆ, ಆಹಾರದಲ್ಲಿ, ನಾಷ್ಟಾದಲ್ಲಿ, ಸ್ನಾನಾದಿಗಳಲ್ಲಿ ಪೂರ್ವ ತಯಾರಿ ಮಾಡಿಕೊಂಡು 101 ಗಾಡಿಗಳನ್ನು ಹೂಡಿಕೊಂಡು ಮದುಮಗಳಾದ ಭೀಮಾಂಬಿಕೆಯನ್ನು ಜೊತೆ ಕರೆದುಕೊಂಡು ಕೊಪ್ಪದ ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಬೀಗರ ದಿಬ್ಬಣ ಅಂತಂದ್ರೆ ಏನು ಭಾಳ ಸಂತೋಷ ನೋಡ್ಬೇಕ್ರಿ, ವೈಶಿಷ್ಟ್ಯ ಭಾಳ. 3 ದಿನದ ಲಗ್ನಗಳ್ರಿ ಅವಾಗ. ಈಗೆಲ್ಲ ಸುಮ್ಮನೆ ಆ ಕಡೆದೊಂದು ಪಕ್ಷಿ ಹಾರಿ ಬಂದು 1 ಮಿನಿಟ್ ಕೂತು ಮತ್ತೆ ಹಾಗೆ ಜಿಗಿತದ ಪಂಕ ಎತ್ತಿ, ಹಂಗೀಗ ಲಗ್ನಗಳಿಲ್ಲ. ಬರ್ರಂತ ಬರೋದ್ರೆ ತಿಲ್ಲೇನು ಇದ್ದದ್ದು ಇರಲಾರ್ದು ನೋಡೋದು. ಲಗ್ನ ಮಾಡಿದ್ರು ಇಲ್ಲ ಅಂತಂದ್ರೆ ಇಲ್ಲ. ಅಲ್ಲಿ ಗಾಡ್ಯಾಗ ಹತ್ತಾಗನ ಇಸ್ಪೇಟ್ ಪ್ಯಾಕೆಟ್ಗಳು ಕಿಶದ ಹಾಕೊಂಡು ಬರ್ತಿರ್ತಾರೆ. ನಿಮ್ಮೂರಾಗಲ್ಲ, ಆ ಕಡೆದು ಹೇಳ್ತೀನಿ ನಾ. ಅವು ತಂದು ಅವರು ರಾತ್ರಿ ಬೆಳಗಾನ ಎದ್ದು ಕರೆದು ತಯಾರು ಮಾಡಿ ತಗೊಂಡು ಒಂದು ಒಳಕ್ಕೆ ಇಲ್ಲೇನಾರು ಇತ್ತು, ನಾಷ್ಟ ಚಲೋ ಇರಲಿಲ್ಲ ಅಂತಂದ್ರೆ ಅವರು 10-8 ಹುಡುಗರು ಕೂಡಿ ಇಸ್ಪೇಟ್ ಪ್ಯಾಕೆಟ್ ಒಂದು ಕಿಶದಾಗ ಹಾಕ್ಕೊಂಡು ಎಲ್ಲರ ಕಂಟಿ ತೆಳಗೆ ಹೋಗಿ ಕೂತು ಚಾಲು ಮಾಡಿದ್ರೆ ಆಟ ಅಂದ್ರೆ ಇವ್ರ ಲಗ್ನ ಮುಗಿದು ಊಟ ಮುಗಿದು ಊರಿಗೆ ತಯಾರಾದರೂ ಅವ್ರಿಗೆ ಹೆಸರಾಗಲ್ರಿ. ಇವೆಲ್ಲ ನಮ್ಮ ಲಗ್ನಗಳು. ಯಾಕೆ ಈ ಮಾತು ನಿಮ್ಗೆ ಎಚ್ಚರಿಕೆ ಕೊಡ್ತೀನಿ ಅಂತಂದ್ರೆ, ನಾವು ಯಾವ ಕಾರ್ಯಕ್ಕೆ ಹೋಗ್ತೀವೋ ಆ ಕಾರ್ಯದೊಳಗೆ ಯಾವುದೋ ಅಂಥ ಕೆಟ್ಟ ಕೆಲಸ ಆಗಿರಬಾರ್ದು. ನಾವು ಬಂದಿದ್ದು ಅದಕ್ಕೆ ಎದ್ರ ಸಲುವಾಗಿ, ನಾವು ಮಾಡೋ ಕೆಲಸ ಏನು ಅನ್ನೋದನ್ನು ಮೈತುಂಬ ಕಣ್ಣಾಗಿ ಎಚ್ಚರಿಕೆಯಿಂದ ಕಾರ್ಯಕ್ರಮಕ್ಕೆ ಹೋಗಬೇಕೇ ವಿನಃ ಅದನ್ನು ಕರೆದದ್ದು ನಾವು ಸ್ವಲ್ಪ ಮರ್ಯಾದೆ ಬೇಕಲ್ಲ. ಲಗ್ನಕ್ಕೆ ಹೋದಲ್ಲಿ ಶರೆ ಕುಡಿಬಾರ್ದು, ಲಗ್ನಕ್ಕೆ ಹೋದಲ್ಲಿ ಇಸ್ಪೇಟ್ ಆಡಬಾರ್ದು. ಆ ಬಳಿಕ ಏನಾದರೂ ಸ್ವಲ್ಪ ಅವ್ರ ಕಡೆ ಇವ್ರ ಕಡೆ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಅದನ್ನು ಯಾರಿಗೂ ಕಾಣಲಾರ್ದಂಗೆ ಮುಚ್ಕೊಂಡು ಬರಬೇಕೆಲ್ಲ.
ಆಗಿದ್ದು ಸ್ವಲ್ಪ ಊಟನಲ್ಲರೇ ಆಗಲಿ, ನಾಷ್ಟದಲ್ಲರೇ ಆಗಲಿ, ಕರೆಯುವುದ್ರೊಳಗಾಗರೆ ಆಗಲಿ, ನಿಮ್ಮನ್ನು ಗೌರವಿಸೋದ್ರಲ್ಲಿ ಆಗಲಿ ಕೆಲವೊಂದು ಆಗ್ತಿರ್ತಾವೆ. ಅದನ್ನು ಹೆಂಗೆ ಮಾಡಬೇಕಂದ್ರೆ, ನಮ್ಮ ಮದುವೆ ನಮ್ಮ ಕಾರ್ಯಕ್ರಮ ಇದ್ದಾಗ ನಮಗೆಷ್ಟು ಭಯ ಇರ್ತದಲ್ಲ, ಆ ರೀತಿಯಾಗಿ ಊರಲ್ಲಿ ಯಾವ ಧರ್ಮದ ಕಾರ್ಯ ಇದ್ರೂ ಕೂಡ ಮರ್ಯಾದೆಯನ್ನು ಹೋಗಲಾರ್ದಂಗೆ ಕೆಲಸ ಮಾಡುವುದೇ ಮನುಷ್ಯನ ಕರ್ತವ್ಯ. ಎಲ್ಲ ಚಲೋ ಮಾಡೋದನ್ನು ಒಬ್ಬೊಬ್ಬರು ಅಂತಿರ್ತಾರೆ, ನೋಡ್ಬೇಕ್ರಿ ಮಾತುಗಳವರು ಭಾಳ ಡೇಂಜರ್ ಮಾತಾಡ್ತಾರೆ. ಏನು ಮಾಡೋದು ಮಾಡ್ಯಾನ ಮಗ, ಅದೊಂದು ಮಾಡಿದ್ರೆ ಭಾಳ ಚಲೋ ಆದಿತ್ತು ಎಲ್ಲ ಇದ್ದು. ಮತ್ತು ಏನಪ್ಪ ಈಗ ಮದುವೆ ಒಳಗೆ ಕೊಳ್ಳಾರ ದಿನಸಗಳಂದ್ರೆ 2-3 ಉಳ್ದಾವ್ರಿಗೆ. ಮದುವೆಯವರು ಲಗ್ನಕ್ಕೆ ಬರೋವ್ರಿಗೆ ಕುಡಿಯೋರು ಇದ್ರಂದ್ರೆ ದಾರು ಕೊಡಬೇಕು, ಶೇದವ್ರು ಇದ್ರಂದ್ರೆ ಗಾಂಜಾ ತಂಬಾಕ ಸಿಗರೇಟ್ ಕೊಡಬೇಕು. ಇನ್ನು ಅವರು ತಿನ್ನೋರಿದ್ದರು ಅಂತಂದ್ರೆ ಅವೇನೋ ಇರುತ್ತಲ್ಲ ಪ್ಯಾಕೆಟ್. ಏನು ಮಹೇಶ್ ವಿಮಲ್ ಅಂತ ನೋಡ್ರಿ, ನಮ್ಮ KSRTC ಬಸ್ಸಿನ ಮೇಲೆ ಅಡ್ವರ್ಟೈಸ್ ಮಾಡ್ಯಾರಿ, ವಿಮಲ್ ಬಾಯಾಗ ಹಾಕಿ ನೋಡಿ ಕೇಸರಿ ಅಂತ. ಅಲ್ಲ, ಈ ಸಂಸ್ಥೆಯ ಮಕ್ಕಳು ಎಷ್ಟು ದುಡ್ಡು ತಿಂದಿರ್ಬೇಕು ಅವ್ರ ಕಡೆಯಿಂದ ಹೇಳಿ ನೋಡು. ನಾ ಡೇಂಜರ್ನೂ ಅಟ್ಟೆ ಇದ್ದೀನಿ ರೀ, ಸಮಾಧಾನನೂ ಅಟ್ಟೆ ಇದ್ದೀನಿ. ಬಸ್ಸಿನವರು ಅದನ್ನು ಕೇಸರಿ ಅಂತಕ್ಕಂಥದ್ದು ಹಿತನೋ ಆರೋಗ್ಯಕ್ಕೆ, ಇದು ನಮ್ಗೆ ಯೋಗ್ಯ, ನೀ ನಮ್ಮ ಗಾಡಿ ಮೇಲೆ ಹಾಕೊಂಡು ಮಾರ್ಲಿಕ್ಕೆ, ಇದು ಪ್ರಚಾರ ಮಾಡ್ಲಿಕ್ಕೆ ಅಂತ ತಿಳ್ಕೊಬೇಕಿಲ್ಲ. ಆ ಕಂಪ್ನಿಯವ್ರ ದುಡ್ಡು ಕೊಟ್ಟು ಬಳಕ ಅಂದ್ರೆ ದುಡ್ಡು ಕೊಟ್ಟರೆ ಏನೆಲ್ಲ ಮಾಡ್ತೀರಿ ಅಂದಂಗೆ ಆತಲ್ಲ. ಜೀವನದಲ್ಲಿ ಅರ್ಥ ಮಾಡೋಕೆ ಹೋಗ್ಬೇಕು. ದುಡ್ಡ ಮೌಲ್ಯ ಅಲ್ಲ, ನಮ್ಮ ಸಂಸ್ಕೃತಿ ಮೌಲ್ಯ, ನಮ್ಮ ಧರ್ಮ ಮೌಲ್ಯ, ನಮ್ಮ ಸಮಾಜ ಮೌಲ್ಯ. ಎಂಥವ್ರು ದಾರು ಕುಡಿಬೇಕನ್ನೋದ್ರೂ ಅರ್ಥ ಇಲ್ಲರಿ. ಏನು ಮಾಡೋದು, 12-10 ವರ್ಷದ ಹುಡುಗರು ದಾರು ಕುಡಿತಾರೆ, ಸರಿನಾ? ಒಳ್ಳೇದನಪ್ಪ ಮುಗಿದನ. ಕಣ್ಣು ತಪ್ಪಿಸ್ಲಿಕ್ಕೆ ಭಾಳ ಬರ್ತದೆ, ಆದ್ರೆ ತಪ್ಪಿಸ್ಕೊಂಡು ಬಳಕ ಅದ್ರ ಹಾನಿ ಏನಾಗ್ತದೆ, ಅದ್ರ ದುರುಪಯೋಗ ಏನಾಗ್ತದೆ ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮನುಷ್ಯ ಜೀವನದೊಳಗೆ. ಸಾಮಾನ್ಯರು ಬಿಡ್ರಿಗೆಲ್ಲ, ನಮ್ಮಂಥವ್ರೆಲ್ಲ ಕಾವಿ ಹುಟ್ಟೋರು ಭಾಳ ಜನ ಎಲ್ಲ ಮೋಸ ಮಾಡ್ತಿರ್ತಾರೆ. ಮಾಡೋದೇನದ, ಏನು ಮಾಡೋದಪ್ಪ? ಇದ್ರ ಕಾಲಾಗೆ ಹೋರಾಟ ನಡೆದದ ಈಗ. ಅವ ಹಾಂಗೆ ಮಾಡ್ದ, ಇವ ಹಿಂಗೆ ಮಾಡ್ದ. ಇಲ್ಲಿ ಬಿಡ್ರಿ, ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಸಮಯ ಇಲ್ಲ. ವಿಷಯ ಏನು ನಡೀತಪ್ಪ, ಅದು ಬಂದ್ ಮಾಡಿರಲ್ಲ ಅಯ್ಯೋ ನಂದು. ಮತ್ತು ನನಗೆ ಒಯ್ಕೊಂಡು ಬಿಟ್ಟರೆ ಮತ್ತು ಆ ಕಡೆ ಎಳ್ಕೊಂಡು. ಲಗ್ನ ಒಬ್ರಿಗೊಬ್ರು ಹಚ್ಕೊಂಡು ಸ್ವಲ್ಪ ಊಟಿನಲ್ಲಿ ಹೆಚ್ಚು ಕಡಿಮೆ ಆದ್ರೆ, ಲೇಟ್ ಆದ್ರೆ, ಹಂಗೆ ಹಿಂಗೆ ಎಲ್ಲವೂ ಕೂಡ ಹೊಟ್ಟೆಯಾಗ ಹಾಕ್ಕೊಂಡು ಸಹಿಸ್ಕೊಂಡು ಒಟ್ಟು ಆ ಮಕ್ಕಳದ ಕಲ್ಯಾಣ ಆಗಲಿ. ಊಟಿದ್ರೇನು ಇರಲಿಕ್ಕೇನು, ನಾವು ಬಂದಿದ್ದು ಅವರಿಗೆ ಆಶೀರ್ವಾದ ಮಾಡಕ್ಕೆ, 100 ವರ್ಷ ಚೆನ್ನಾಗಿ ಅವರು ಬದುಕಲಿಕ್ಕೆ. ಹೇ ದೇವರೇ, ಅವರಿಗೆ ಆಯುಷ್ಯ, ಆರೋಗ್ಯ, ಜ್ಞಾನ, ಬುದ್ಧಿ ಮತ್ತು ಈ ಶರೀರ ಕೂತ್ರೂ ಕರಗ್ತದೆ, ಮಾಡಿದ್ರೂ ಹೋಗ್ತದೆ. ಅದಕ್ಕೆ ಮಾಡಿ ಊಟ ಮಾಡುವಂಗೆ ಒಳ್ಳೆಯ ಬುದ್ಧಿ ಕೊಡ್ರಿ ಅಂಥೇಳಿ ನಾವು ಆ ಮಕ್ಕಳಿಗೆ ತುಂಬು ಹೃದಯದಿಂದ ಆಶೀರ್ವಾದ ಮಾಡುವುದೇ ನಮಗೆ ಕರೆದಿದ್ದು ಕರ್ತವ್ಯ ಅಂಥೇಳಿ ನಾವು ಪ್ರತಿಯೊಬ್ಬರು ಭಾವಿಸ್ಬೇಕು. ಹಾಗೆ ಭೀಮಾಂಬಿಕೆಯ ಲಗ್ನ ನಿಡಗುಂದಿ ಕೊಪ್ಪದಲ್ಲಿ ಬಹಳ ವಿಜೃಂಭಣೆ ಆತು. ಅನೇಕ ರೀತಿ ಕಲ್ಪನೆ ಮಾಡಿಕೊಂಡು ಆಕಿನ ಬಗ್ಗೆ ಸಂತೋಷ ಪಡ್ತಾರೆ. ನೋಡೇ ನಮ್ಮ ಭೀಮಾಂಬ ಹೆಂಗೆ ಕಾಣ್ತಾಳೆ ನೋಡೆ, ಕೊರಳು ತುಂಬ ಆಭರಣ, ರೇಷ್ಮೆಯ ಮೈ ತುಂಬ ಸೀರೆ, ದೇಹ ಎಲ್ಲೆಲ್ಲಿಯೂ ಕಾಣುವಂಗೆ ತಲೆ ತುಂಬ ಸರಗ ಹಾಕ್ಕೊಂಡು ತಾನು ಬಾಚಿಕೊಂಡಂಥ ತಲೆಯ ಬೇತಲ ಸಹಿತ ಕಾಣಲಾರ್ದಂಗೆ ಸರಗ ಹೊಚ್ಚಾಳು ನೋಡಿ. ಎಷ್ಟು ಚಲೋ, ಎಂಥ ಮರ್ಯಾದೆ, ಎಷ್ಟು ಸುಂದರ. ಗಿರಿಜಾ ಕಲ್ಯಾಣಿಯಂತೆ, ರಾಮ ಸೀತೆಯರಂತೆ
ಯಲ್ಲಮ್ಮ ಜಮದಗ್ನಿಯಂತೆ. ಆ ಬಳಿಕ ರಾಜ ಸತ್ಯ ಹರಿಶ್ಚಂದ್ರ ಧರ್ಮಪತ್ನಿ ತಾರಾನಂತೆ. ಹಿಂಗೆ ಆರಾರಿಗೆ ಏನೇನು ಕಲ್ಪನೆಗಳು ಬರ್ತಾ ಇದ್ದಾವೋ ಅವರೆಲ್ಲ ರೀತಿಯಾಗಿ ಅಭಿಮಾಂಬಿಕೆ ದೇವಿಯನ್ನು ತಮ್ಮ ಮುಗ್ಧ ಕಂಠದಿಂದ ಹೃದಯ ತುಂಬಿ ನಿರಾಳ ಭಾವದಿಂದ ಸಮದೃಷ್ಟಿಯಿಂದ ನೋಡಿಕೊಂಡು ಆಕಿನ ಲಗ್ನ ಕಣ್ತುಂಬ ನೋಡಿ ಸಂತೋಷ ನಕ್ಕು ನಲಿದು ಅವರೆಲ್ಲ ಆನಂದ ಪಡ್ತಾ ಇದ್ದಾರೆ. ದೇವಸಾಕ್ಷಿಯಾಗಿ ಧರ್ಮಗುರುದೇವನ ಆಶೀರ್ವಾದವಾಗಿ ತಾಯಿ ತಂದೆಗಳ ಸಾಕ್ಷಿಯಾಗಿ ಆ ಯಮ್ಮನ ಲಗ್ನ ನೆರವೇರುತ್ತಾ ಇದೆ, ಅಕ್ಷತಾರೋಪಣ ಆಗ್ತಾ ಇದೆ. ಆ ಬಳಿಕ ಆಗಿನ ಮೆರವಣಿಗೆ ರೀ, ಎತ್ತಿನಿಗೆ ಶೃಂಗರಿಸಿ ಎತ್ತಿನ ಬಂಡಿ ಮೇಲೆ ಹಾಸ್ಪಳಿ ಹಾಕಿ ವಧುವರನ್ನ ಅದರ ಮೇಲೆ ಕೂಡಿಸಿಕೊಂಡು ಮುಂದೆ ವಾದ್ಯಗಳಿರ್ತಿದ್ದು, ಸಹನಾಯಿ, ಚಿಟ್ಟಲಿಗೆ ಮತ್ತು ಕರಡಿ ಮಜ್ಜಲು ಅಂತ ಏನು ಕರ್ಣಕ್ಕೆ ಇಂಪಾದಂಥ ಆ ವಾದ್ಯಗಳೆಲ್ಲ. ಯಾಕೆ ಮೆರವಣಿಗೆ ಗೊತ್ತಾ? ನಿಮ್ಗೆ ಅರ್ಥ ಮಾಡ್ಕೊಂಡಿಲ್ಲ ಯಾರಿಗೂ. ಮೆರವಣಿಗೆ ಯಾಕೆ ಮಾಡ್ತಾರೆ ಅಂತಂದ್ರೆ, ಇವರು ಇಂದಿನ ಹಿಡ್ಕೊಂಡು ದೇಹಗಳೆರಡಾಗಿದ್ದು ದೈವ ಸಾಕ್ಷಿಯಾಗಿ, ಗುರು ಸಾಕ್ಷಿಯಾಗಿ, ತಾಯಿ ತಂದೆಗಳ ಸಾಕ್ಷಿಯಾಗಿ, ಧರ್ಮ ಗ್ರಂಥದ ಸಾಕ್ಷಿಯಾಗಿ, ಧರ್ಮ ಗುರುಗಳ ಸಾಕ್ಷಿಯಾಗಿ ಇವರಿಗೆ ಎರಡಾಗಿರತಕ್ಕಂಥ ಮನಸ್ಸುಗಳನ್ನು ಇವರೆಲ್ಲರ ಸಾಕ್ಷಿಯಾಗಿ ಅದು ಬೆಸಿಸಿ ಇವು ಎರಡು ಒಂದೇ ಜೋಡಿಗಳು. ಈತ ಏನು ಕೈ ಹಿಡ್ದಾನಲ್ಲ ಕೊನೆಯವರೆಗೂ ಸಹಿತ ಎಲ್ಲದರಲ್ಲಿ ಕಷ್ಟದಲ್ಲಿ ಅವ ಆಕಿನ ಜೊತೆ ಸಹಕಾರ ಮಾಡಬೇಕು. ಅವನಿಗೇನಾದರೂ ಈಕೆ ಅದರಲ್ಲಿ ಭಾಗಿಯಾಗಬೇಕು. ಆ ಬಳಿಕ ಸುಖದಲ್ಲಿಯೂ, ಆ ಬಳಿಕ ಉಣು ತಿನ್ನುವುದರಲ್ಲಿಯೂ ಸಮಾನವಾಗಿ. ಗಂಡ ಹಿಂಗಿರಬೇಕಂತ ಹೆಂಡತಿ ಬಾಯಾಗ ಹಾಕಲಾರ್ದನ್ನ ತಿನ್ನಬಾರ್ದಪ್ಪ ಅಂತನ್ಬೇಕಂತ, ಹೆಂಡತಿ ಆದರೂ ಏನಾದರೂ ತಿನ್ನಬೇಕಾಗಿತ್ತು ಅಂತಂದ್ರೆ ತಾವ್ರ ಮನೆಯಾಗಿದ್ದರೂ ಗಂಡನ ನೆನೆಸಿ, ಹೇ ಪತಿದೇವ, ನಾನು ತಿನ್ನುವ ಪ್ರಸಾದ ಇದು ನಿನಗೂ ಕೂಡ ಅರ್ಪಿತವಾಗಲಿ ಅಂತ ಹಿಂಗೆ ನೆನೆಸ್ಕೊಂಡು ತಿನ್ನಬೇಕಂತ. ಹಿಂಗೆ ಎಷ್ಟು ಮಂದಿ ತಿಂತೀರಿ ಕೈ ಮೇಲೆ ಮಾಡ್ರಿ ಅವ ನೋಡ. ಯಾರೂ ಮಾಡಲ್ಲ. ಯಾಕೆ ಮಾಡಲ್ಲ? ನೀವು ಹಂಗೆ ತಿನ್ನಂಗಿಲ್ಲ. ಮತ್ತೇನದು ಬಸ್ ಪುಕಟಾಗ್ಯಾವ ನಿಮಗೆ. ಏನು ಸಿದ್ದರಾಮಯ್ಯ ಸಾಹೇಬರು ನಿಮಗೆ ಹೋಟೆಲೊಂದು ಪುಕಟ್ ಮಾಡಿದ್ರೆ ಮುಗಿದ ಹೋಯ್ತು. ಮತ್ತೇನದು? ತಾಯಿ ತಂದಿಗಳೇ, ಇದು ಸಂಸ್ಕೃತಿ. ಎಲ್ಲರೇ ಪ್ರಾಸಂಗಿಕವಾಗಿ ಏನಾರ ತಿನ್ನೋ ಪ್ರಸಂಗ ಬಂತು ಅಂತಂದ್ರೆ ಮನುಷ್ಯನೊಳಗೆ ಕಳವಳ ಇರಬೇಕಂತಲ್ಲ. ಏನಪ್ಪ ಬಿಟ್ಟು ತಿನ್ನಲ್ಲ ಅಂತ ಅವನು ಅನ್ಬೇಕಂತ, ಬಿಟ್ಟು ತಿಂದಿಲ್ಲ ಅಂತ ಇವರು ಅನ್ಬೇಕಂತ. ಇದು ಸತಿಪತಿಗಳ ಬಾಂಧವ್ಯ. ಊರು ಜನ ಎಲ್ಲ ನೋಡ್ತು, ನೋಡಪ್ಪ ಇವರಿಬ್ಬರು ಎಲ್ಲರ ಸಾಕ್ಷಿಯಾಗಿ ನವಜೀವನದ ನೌಕೆಯನ್ನು ಇನ್ನು ಆರಂಭ ಮಾಡಿದ್ದಾರೆ ಅಂಥೇಳಿ ಎಲ್ಲರಿಗೂ ಸಾಕ್ಷಿಯಾಗಿ ಅವರು ಮೆರವಣಿಗೆ ಒಂದಿಗೆ ಮನೆ ಸೇರಿದ್ರು. ಇಡೀ ಊರೆಲ್ಲ ಅವ್ರ ಮ್ಯಾಲೆ ಹೂವು ಹಾರಿಸೋದು, ಏನೆಲ್ಲ ಅಲಂಕಾರ ಮಾಡಿ ಮೆರವಣಿಗೆ ಮನೆಗೆ ತಲುಪಿತ್ತು. ಸಂಧ್ಯಾಕಾಲ ಆಯಿತು. ಆ ಬಳಿಕ ಏನು ಹನುಮಮ್ಮ, ಸೋಮಣ್ಣ, ಸಕ್ರಪ್ಪ, ಅರ್ಜುನಪ್ಪ, ಆಪ್ತ ಬಂಧುಗಳು ಎಲ್ಲರೂ ಕೂಡಿಕೊಂಡು ಭೀಮಮ್ಮಗ ಆಶೀರ್ವದಿಸಿ ಧರ್ಮದೇವನ ಪ್ರಾರ್ಥನಾ ಮಾಡಿ ಮದುಮಗಳನ್ನು ವಾಪಸ್ಸಾಗಿ ಇಟಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಮದುವೆ ತೀರ್ತು. ಎಲ್ಲರೂ ನೋಡಿ ಸಂತೋಷ ಪಡ್ತಿದ್ರು. ಆ ಕಡೆ ಪುಡ್ಡಪ್ಪ, ಈ ಕಡೆ ಸೋಮಣ್ಣ, ಹನುಮಮ್ಮ, ಆಪ್ತ ಗೆಳತಿಯರು ಎಲ್ಲರೂ ಕೂಡ ಅದು ಸಂತೋಷದ
ಸುದೀನ ಮನೆಗೆ ಬಂದ ಬಳಿಕ ಕೆಲವು ದಿನಗಳನ್ನು ಗತಿಸಿದ ಮೇಲೆ ಪುಡ್ಡಪ್ಪ ಮೊಮ್ಮಗಳನ್ನು ಮಗಳಿಂದ ಮೊಮ್ಮಗಳು ಅಂತ ಭಾವಿಸ್ತಿದ್ದ. ಆಕೆ ಮಗನ ಲಗ್ನ ಆಗ್ಯಾಳಂತ ಹೇಳಿ ಒಂದು ಕಡೆ ಸೊಸೆ ಅಂತ ಭಾವಿಸ್ತಿದ್ದ. ಒಳ್ಳೆಯ ಶುಭ ಮುಹೂರ್ತ ನೋಡಿ ಭೀಮಮ್ಮನನ್ನು ಭೀಮಾಂಬಿಕೆಯನ್ನು ಕರೆತಂದು ಪ್ರಪಂಚ ಜೀವನ ನೌಕೆಯು ಸುಗಮವಾಗಿ ಸಾಗಲಿ ಅಂಥೇಳಿ ಕಂಟ್ಲೆತ್ತ ತಗೊಂಡು ಇಟಗಿಗೆ ಬಂದು ಧರ್ಮರ ಮಠಕ್ಕೆ ಆಗಮನ ಮಾಡ್ತಾ ಇದ್ದಾನೆ. ತಂದೆ ಬಂದಿದ್ದು ನೋಡಿ ತಾಯಿ ಹನುಮಮ್ಮ ದೇವಿಯು ತಂದೆಗೆ ತುಂಬಿದ ಕಲಶದೊಳಗೆ ನೀರು ಕೊಟ್ಟು ಕೈಕಾಲ ಮಜ್ಜಲು ಮಾಡಿಸ್ಕೊಂಡು ಕಂಬಳಿ ಹಾಸಿ ಕೂತ್ಕೊಂಡು ಕುಡಿಸಿದ್ಲು. ಎಲ್ಲ ಯೋಗಕ್ಷೇಮ ವಿಚಾರಿಸಿದ್ಲು. ಆ ಬಳಿಕ ತಂದೆಗೆ ಪ್ರಸಾದ ಮಾಡಿಸಿದ್ಲು. ಅಪ್ಪ ಬಂದಿರಾ ಅಂತ ಕೇಳಿದ್ಲು. ಹೌದಮ್ಮ, ಭೀಮಾಂಬಿಕಾಗ ಕರೆದು ಹೋಗ್ಬೇಕಲ್ಲ, ಅವರ ಜೀವನ ಚೆನ್ನಾಗಿ ಸಾಗಲಿ ಅಂತ ಕರೆಯಾಕೆ ಬಂದೀನಿ. ಆದರೆ ಒಡ ಹುಟ್ಟಿದ ಅಣ್ಣಂದರಿಗೆ ಶಕ್ರಪ್ಪನಿಗೆ ಮತ್ತು ಅರ್ಜುನಪ್ಪನಿಗೆ ಮುಗಲ ಕತ್ತರಿಸಿ ಮೈ ಮ್ಯಾಗ ಬಿದ್ದಂಗೆ ಆತದ. ಇನ್ನೇನು ಕ್ಷಣಾರ್ಧದಲ್ಲಿ ನಮ್ಮ ತಂಗಿ ನಮ್ಮನ್ನು ಬಿಟ್ಟು ಅಗಲ್ತಾಳಲ್ಲ, ಆಕೆಯನ್ನು ನಾವು ನೋಡುವ ಭಾಗ್ಯ ನಿಂತು ಹೋದಲ್ಲ ಅಂತ ಅಣ್ತಂಬರು ಅಳ್ತಾ ಇದ್ದಾರೆ. ಅಣ್ಣಂದಿರು ಒಂದು ಮನುಷ್ಯ ಹಿಂಗೆ ಶಂಕರಪ್ಪ ಹಿಂಗೆ ನಿರ್ಧಾರ ಮಾಡ್ದ, ಛೇ ಇಷ್ಟು ಸಣ್ಣ ಮಗಳಿಗೆ ತಂಗಿಗೆ ಈಗೆದಕ್ಕೆ ಸಂಸಾರ ಇನ್ನೂ ಕೆಲವು ದಿವಸಗಳು ಹೋಗಲಪ್ಪ, ಈ ಕಳಿಸೋದು ಬೇಡ ಅಂಥೇಳಿ ಅಪ್ಪರ ಜೊತೆಯಲ್ಲಿ ಮಾತನ್ನು ಹಂಚ್ಕೊಳ್ತಾ ಇದ್ದಾನೆ. ತಂದೆ ಹೇಳ್ತಾನೆ, ಅಪ್ಪ ಶಂಕರಪ್ಪ ಕೊಟ್ಟ ಹೆಣ್ಣು ಕುಲಿದು ಹೊರತು, ಆ ಅಡಿಗೆ ಯಾರು ಬಳಸ್ಬೇಕು ಅವರೇ ಬಳಸ್ಬೇಕಪ್ಪ. ಅದು ಇನ್ನೊಂದು ಗಳಿಗೆ ನಮ್ಮಲ್ಲಿದ್ದರೆ ತಮ್ಮ ಅಡಿಗೆ ಹಳಸ್ತದ, ಅಡಿಗೆ ಮುಟ್ಲಾರ್ದಂಗೆ ಆಗ್ತದೆ. ಅದಕ್ಕೆ ಅಟ್ಟಿದ ಗಡಿಗೆ ಒಳಗಿನ ಅನ್ನ ಆರಲಾರದ ಒಳಗಾಗಿನ ಆರುದ್ರೊಳಗಾಗಿನ ಆ ಪ್ರಸಾದ ದೇವನಿಗೆ ಎಡೆಯಾಗಬೇಕಪ್ಪ. ಆದ್ದರಿಂದ ನಿಮ್ಮ ಪ್ರೀತಿ ವಾತ್ಸಲ್ಯ ಇನ್ನು ಮುಗೀತು. ಇನ್ಮೇಲೆ ಯಾವ ವಸ್ತು ಎಲ್ಲಿ ಅದನ್ನು ಅರ್ಪಣೆ ಆಗಿರಬೇಕು ಅಲ್ಲಿ ಇರಬೇಕಪ್ಪ. ಅದಕ್ಕೆ ತಾವೆಲ್ಲ ಮಾತಾಡೋದು ಉಚಿತವಲ್ಲ. ನೀವು ತುಂಬು ಹೃದಯದಿಂದ ಆಕಿನ ಹರಿಸಿ ಆಶೀರ್ವದಿಸಿ ನಮ್ಮ ತಂಗಿ ಸ್ವರ್ಗ ಸುಖವನ್ನು ಅನುಭೋಗಿಸಲಿ, 106 ಮಕ್ಕಳಿಗೆ ಜನ್ಮ ಕೊಡಲಿ, ಶ್ರೀ ಸಂಪದೆಯಿಂದ ಬೆಳಗಲಿ ಅಂತೇಳಿ ತಿಳ್ಕೊಂಡು ಆಶೀರ್ವಾದ ಮಾಡಬೇಕೇ ವಿನಃ ನಿಮ್ಮ ಪ್ರೀತಿಯ ಬಂಧನಕ್ಕಾಗಿ ನಡೆಯುವ ಮಗಳನ್ನು ಅಡ್ಡಿ ಆಗಬಾರ್ದಪ್ಪ. ಇಂಥವು ಮಾತುಗಳೆಲ್ಲ ಮಾತಾಡಬಾರ್ದು ಅಂಥೇಳಿ ತಂದೆ ಸಮಾಧಾನ ಹೇಳ್ತಾ ಇದ್ದಾನೆ. ಆದರೂ ಹನುಮಮ್ಮ ಸೋಮಣ್ಣ ದೇವರು ಮಗಳನ್ನು ಕಳುಹಿಸಲಿಕ್ಕೆ ಅನುಮತಿ ನೀಡಿದರು. ಅಪ್ಪ ಕರ್ಕೊಂಡು ಹೋಗ್ರಿ ಅಂತ ಈ ಸುದ್ದಿ ಇಟಗಿ ಊರೊಳಗೆಲ್ಲ ಹಬ್ಬಿದ್ದ ಕೂಡಲೇ ಆಕಿನ ಗೆಳತಿಯರು, ಸಹಪಾಠಿಗಳು, ಹಿರಿಯರೆಲ್ಲ ಆಕಿನ ಗುಣ ಗೌರವ, ಆಕಿನಲ್ಲಿ ಶಕ್ತಿ, ಧರ್ಮದೇವನ ಸೇವೆ, ಪೂಜೆ ಅರ್ಚನ, ಎಲ್ಲರ ಜೊತೆಯಲ್ಲಿ ಹಾಲು ಸಕ್ಕರೆ ಅಂತ ಮಾತಾಡೋದು, ನಯ ವಿನಯ, ಇವುಗಳನ್ನೆಲ್ಲ ಅವರ ಒಳಹೊರಗೆಲ್ಲ ತುಂಬಿದ್ದು ಅಂತ. ಆದ್ದರಿಂದ ಭೀಮಾಂಬಿಕಾ ಹೋಗ್ತಾಳಂತಂದರೆ ಇಡೀ ಊರನ್ನು ಕಿತ್ತಿ ಧರ್ಮರ ಮಠಕ್ಕೆ ಬತ್ತಂತ್ರಿ ಕಳಿಸ್ಲಿಕ್ಕೆ ಹಿಂಗೆ ಬರಬೇಕೆ ಅವೆಲ್ಲರೂ ನಮ್ಮನ್ನು ಕಳಿಸ್ಲಿಕ್ಕೆ. ಒಬ್ಬೊಬ್ಬರು ಎಂತಿರ್ತಾರೆ ಕೇಳಿತಿರ್ಬೇಕು, ಬಲೆ ಹೋಯ್ತೇವ್ವ ಮೂಲಾಸ, ನಮ್ಮ ಊರಾಗಿಂದ ಬಲೆ ಮೂಲಾಸ ಹೋಯ್ತಂತಿರ್ತಾರೆ. ಇದು ನಾ ಕೇಳಿ ಅಂತೀನಿ ರೀ, ನಿಮ್ಮ ಶಬ್ದೊಳಗೆ ಹುಡ್ಸ್ಕೊಂಡು ನಾ ಎಂದು ಮಾತಾಡಂಗಿಲ್ಲ. ಹುಡ್ಸ್ಕೊಂಡು ಮಾತಾಡ್ತಿದ್ದಂದ್ರೆ ಅವನೇ ನೋಡ್ಕೊಳ್ಳಿ ಒಳಗಿದ್ದ. ನೀವು ಅಂತೀರಿ ಎಲ್ಲ ಒಳ್ಳೆಯವರಾಗಿದ್ದರು ಅಂದ್ರೆ ಅವ್ರನ್ನ ಪ್ರೀತಿಯಿಂದ ಹೊಗಳ್ತೀರಿ, ಸ್ವಲ್ಪ ಏನಾರ ಎಡವಟ್ಟಾಗಿತ್ತು ಅಂದ್ರೆ ಹಿಂಗೂ ಅಂತೀರಿ. ಏನು ಮಾಡು? ಹಂಗೆ
ಅವರೆಲ್ಲರೂ ಬಂದು ಹೃದಯ ತುಂಬಿ, ಅವ್ವ ಭೀಮಾಂಬಿಕಾ, ನಿನ್ನ ವಯಸ್ಸೇನು, ನಿನ್ನ ಗುಣ ಎಂಥ ಬಂಗಾರ ತಾಯಿ, ಇಂಥ ವಾತ್ಸಲ್ಯ ನಮ್ಮ ಜೀವನದಲ್ಲಿ, ನಮ್ಮ ಪರಿವಾರದಲ್ಲಿ ಆರಿಂದಲೂ ಕೂಡ ನಾವು ಕಂಡಿಲ್ಲಮ್ಮ. ಇವತ್ತು ನೀ ಹೋಗ್ತಿ ಅಂದರೆ ನಮ್ಗೆ ಹೆಂಗಾಗ್ಯದಂತಂದರೆ, ಹೇಗಾಗ್ಯದ ಗುರುತಾ? ಹಾಡ್ತೇನು? ಇಲ್ಲ, ಹೇಗಾಗಿದೆ ಅಂತಂದ್ರೆ, ಹೇಗಾಗಿದೆ ಅಂದರೆ, ಒಂದು ಮುತ್ತನ್ನು ಉದರಿ ಭೂಮಿಗೆ ಬಿದ್ದಂಗಾತು. ನಾವೇನ ಕಳ್ಕೊಂಡಿವಿ ಅಲ್ಲ. ಧರ್ಮರ ಮಠಕ್ಕೆ ಬರುವುದ, ನಾವು ಬೆಳಗ್ಗೆ ಸ್ನಾನ ಮಾಡಿದ ಕೂಡಲೇ ನಿನ್ನ ಮುಖ ನೋಡಕ್ಕೆ ನಿನ್ನ ಹಣಿ ಮೇಲಿರುವಂಥ 3 ಬಿಳಿ ವಿಭೂತಿ, ಮಧ್ಯದಲ್ಲಿ ಪೊಡವಣ ದಿಕ್ಕಿನಲ್ಲಿ ಮೂಡುವ ಸೂರ್ಯನ ಪ್ರಕಾಶದಂತೆ ಬೆಳಗುವ ಕುಂಕುಮದ ತಿಲಕ. ಅಮ್ಮ, ನಿನ್ನ ಪವಿತ್ರವಾದಂಥ ಪಾದ, ನಿನ್ನ ಹಸ್ತಸ್ಪರ್ಶ, ನಿನ್ನ ನಗೆ ಮಗ, ನಿನ್ನ ಪ್ರೀತಿ ಇನ್ನು ನಾವೆಲ್ಲಿ ಕಾಣಬೇಕು? ಅಪ್ಪ ಧರ್ಮದೇವ ಅದಾನ, ಅವ ನಿರಾಕಾರ ಸ್ವರೂಪದಲ್ಲದಾನ. ನೀನು ಸಹಕಾರ ರೂಪದಲ್ಲಿ ನಮಗೆಲ್ಲ ದರ್ಶನ ಕೊಟ್ಟು ನಮ್ಮ ಮನದಾಳದ ಚಿಂತೆಯನ್ನೆಲ್ಲ ದೂರ ಮಾಡ್ತಾ ಇದೆಯಲ್ಲ. ಅದಕ್ಕೆ ನಿನ್ನ ಅಗಲುವಿಕೆ ಅಂತಂದರೆ ನಮಗೆ ಬಹಳ ದುಃಖ ಆಗಿದೆ ಭೀಮಾಂಬ. ನೀನು ಮತ್ತೆ ಬರ್ತೀಯ, ಮತ್ತೆ ಬರ್ತೀಯ. ಇಡೀ ಊರ ಕಣ್ಣೀರು ಹಾಕ್ತು. ಮನೆಯೊಳಗೆಲ್ಲ ತಮ್ಮಂದಿರು ಒದ್ದಾಡಿ ಹೇಳಕತ್ಯಾರ, ಇಂಥ ತಂಗಿನ ನಾವು ಹ್ಯಾಂಗೆ ಕಳಿಸ್ಕೊಡ್ಬೇಕಂತ ಹೇಳಿ. ಇದು ವಾತ್ಸಲ್ಯ ನೋಡ್ಬೇಕ್ರಿ. ದೀಪಾವಳಿ ಹಬ್ಬಲ್ಲ, ಯಾರ ಮನೆಯೊಳಗಿದ್ದರೆ ಸಿರಿ ಕಾಣಿಸ್ತದೆ, ಯಾರ ಮನೆಯೊಳಗಿದ್ದರೆ ಸಂತೋಷ ಅನ್ನಿಸ್ತದೆ, ಯಾರ ಮನೆಗೆ ಬಂದರೆ ತುಂಬದಂಗೆ ಅನ್ನಿಸ್ತದೆ. ಮೊದಲು ಮನುಷ್ಯನಿಗೆ ಸಂಸ್ಕಾರ ಇರಬೇಕು. ಹಾಗೆ ಹೆಣ್ಮಕ್ಕಳು ಎಷ್ಟು ಗಂಡು ಮನೆಯಾಗ ಸುಖ ಇದ್ದರೂ ಕೂಡ ತವ್ರ ಮನೆ ಕಡೆ ಅವ್ರ ಲಕ್ಷ್ಯ ಇರ್ತದೆ. ನಮ್ಮ ಅಣ್ಣ ಚೆನ್ನಾಗಿರಬೇಕು, ನಮ್ಮ ತಮ್ಮ ಚೆನ್ನಾಗಿರಬೇಕು, ಅವ ಗಳಿಸ್ಬೇಕು, ಸಂಪತ್ತಿಗಾಗಬೇಕು, ನಮ್ಮ ಅತ್ತಿಗೆ ಸುಖವಾಗಿರಬೇಕು, ನಮ್ಮೆಲ್ಲ ಅಳಿಯಂದ್ರೆ ಸುಖವಾಗಿರಬೇಕು, ನಾನು ಬಂದರೆ ಹೆಮ್ಮೆ ಅನ್ನಿಸ್ಬೇಕು, ಊರಾಗ ಬಂದರೆ ಎಂಥವ್ರು ತಂಗ್ಯಪ್ಪ ಅಂತ ನಾನು ಅನ್ನಬೇಕಂತ ಹಿಂಗೆ ಹೆಣ್ಮಕ್ಕಳ ಆಕಾಂಕ್ಷೆ ಇರ್ತದೆ ರೀ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮನೆಯೊಳಗೆ ಅಭಿಮಾನ ಇರಬೇಕು, ಸ್ವಾಭಿಮಾನ ಇರಬೇಕು, ಮನೆ ಗೌರವ ಇರಬೇಕು ಮನುಷ್ಯನಿಗೆ. ಪಕ್ಷಿ ಪ್ರಾಣಿಗಳಂಗೆ ಬದುಕಬಾರ್ದು. ಆದರೂ ಪ್ರಾಣಿಗಳಿಗೂ ಕೂಡ ಭಗವಂತ ಒಂದು ವೈಶಿಷ್ಟ್ಯ ಇಟ್ಟಾನ. ಅವು ತಮ್ಮ ವೈಶಿಷ್ಟ್ಯ ಎಂದು ಕಳ್ಕೊಂಡಿಲ್ಲ. ಆಕಳಂಗೆ ಇರ್ತದೆ, ಎತ್ತಿನಂಗೆ ಇರ್ತದೆ, ನಾಯಿ ಹಂಗೆ ಇರ್ತದೆ, ಬೆಕ್ಕಿನಂಗೆ ಇರ್ತದೆ. ನೋಡಿರ್ಬೇಕಾರೆ ಅದು ಏನು ಬದಲು ಮಾಡೋಂಗಿಲ್ಲ. ನಾವು ಮಾತ್ರ ಅವು ಓಸು ಆಗ್ತೀವಿ ನಾವು. ಅದಕ್ಕೆ ಜೀವನ ಅಂದರೆ ಎಷ್ಟು ಸುಂದರದ ರೀ, ಅದರ ಅರ್ಥ ಮಾಡಿಕೊಂಡಿಲ್ಲ ನಾವು. ಜೀವನ ಅಂದ್ರೆ ಮತ್ತೇನಿಲ್ಲ, ಪ್ರೀತಿ. ಎಂಥ ಪ್ರೀತಿ ಅದು? ಕೆಡಲಾರದ ಪ್ರೀತಿ, ಹಾಳಾಗಲಾರದ ಪ್ರೀತಿ, ಇನ್ನೊಬ್ಬರಿಗೆ ನೋವನ್ನುಂಟು ಮಾಡಲಾರ್ತಕ್ಕಂಥ ಪ್ರೀತಿ. ಏ ತಂಗಿ, ಕಣ್ಣು ನೋಡಿ ನನ್ನ ಕಡೆ. ಈಗ ಇದೆಲ್ಲ ಕಡೆ ಗಲಾಟೆ ಭಾಳ ಆಗ್ಯದ್ರಿ. ನಮ್ಮ ಜಗಲಿ ಶಿವಾನಂದನ ಮಗಳಲ್ಲ, ಇಷ್ಟೆಲ್ಲ ಮಂದಿಗೆ ಹೆದರಿಸ್ತಾಳಂತ್ರಿ ಈಕಿ. ಏನು ಮಾಡೋದು? ಯಾರು ಹೊಡೆದ್ರು ಅನ್ಸಂಗಿಲ್ಲಂತ್ರಿ. ಎಷ್ಟು ನಿರ್ಭಯಗಳು ನೋಡ್ರಿ ಈಕಿ. ನೋಡ್ರಿ ಆ ಮುದುಕಿ ಸಿಗಲ್ಲ ನೋಡಕ್ಕೆ. ಇರಲಿ, ಅವು ಮಕ್ಕಳು ಹಂಗೆ ಮಾಡಿದ್ರೆ ಚಂದ ಅನ್ನಿಸ್ತದೆ. ಏನಪ್ಪ, ಪಾರಿವಾಳ ಗಗನಕ್ಕೆ ಹಾರ್ತಂದ್ರೆ ಚಲೋ ಅನ್ನಿಸ್ತದಿಲ್ಲ? ಹಂಗೆ ಮಕ್ಕಳು ಮನೆಯಾಗ ಓಡಾಡಿದ್ರನ್ನ ಆ ಮನೆ ಶೃಂಗಾರ. ಅದನ್ನೇ ಶರೀಫರು ಭಾಳ ಚಲೋ ಹಾಡ್ತಾರೆ. ಪಾರಿವಾಳದ ಆಟ ಚಂದ, ಅದು ಹಾರುತ್ತ ಬಂದರೆ ಮನಸ್ಸಿಗಾನಂದ. ಪಾರಿವಾಳದ ಆಟ ಚಂದ. ಹಾಗೆ ಮಕ್ಕಳು
ಇಲ್ರಿ, ವಿಷಯ ಏನಪ್ಪ? ನಿಡಗುಂದಿ ಕೊಪ್ಪದ ಬಿಲ್ಲಾಳ ಪುಡ್ಡಪ್ಪನವರು ಮೊಮ್ಮಗಳನ್ನು ಕರೆಯಕ್ಕೆ ಬಂದರೆ ಇಡೀ ಊರೆಲ್ಲ ಕಣ್ಣೀರು ಹಾಕಿ ಪುರದಗಶಿ ತನಕೆಲ್ಲ ಕಳಹುಲು ಬಂದರು. ಎಲ್ಲರ ಕೈ ಮುಗಿತಾರ ಭೀಮಾಂಬಿಕೆಗೆ. ಅಮ್ಮ, ಆ ಮನೆಯೂ ಕೂಡ ಇಟಗಿ ಹಂಗ ಸುಕ್ಷೇತ್ರವಾಗಿ ಬೆಳಗಬೇಕು ಅಂತ ಉಡಿ ತುಂಬಿ ಆಕಿನ ಹರಿಸಿ ನಮಸ್ಕರಿಸಿ ಕಳಿಸ್ಕೊಡ್ತಾರೆ. ಗಂಡ ಮನೆ ಪಾದ ಪ್ರವೇಶ ಮಾಡುತ್ತಾಳೆ. ಮೊದಲಿಗೆ ತುಂಬಿದ ಕಲಶ ತಂದು ಪಂಚಾರತಿಯನ್ನು ಹಚ್ಚಿ ಉದ್ಬತ್ತಿ ಕಾಯಿ ಕರ್ಪೂರ ಅಕ್ಕಿಯದ ಒಂದು ಕುಂಭ, ಆ ಬಳಿಕ ಗಂಧಾಕ್ಷತಗಳನ್ನೆಲ್ಲ ತರಿಸ್ಕೊಂಡು ಪುಷ್ಪಾದಿಗಳು ತರಿಸಿ ಮನೆ ತಲೆಬಾಗಿಲಿಗೆ ಪೂಜೆ ಮಾಡ್ತಾಳ್ರಿ. ಮನೆ ದೊಡ್ಡ ಬಾಗಿಲಿರ್ತೈತಿಲ್ಲ, ಅದಕ್ಕೆ ತನ್ನ ಕೈಯಾರನ್ನ ಪೂಜೆ ಮಾಡ್ತಾಳೆ. ಯಾಕೆ ಪೂಜೆ ಮಾಡ್ತಾಳಂದ್ರೆ ಇದು ಮನೆಯಲ್ಲ, ಇದು ನನ್ನ ಮಂದಿರ, ದೇವಾಲಯ. ಇದರೊಳಗೆ ನನ್ನ ದೇವ್ರು ಯಾರು ಅಂತಂದ್ರೆ ಈ ಕಂಠಕ್ಕೆ ಕೊರಳಕ್ಕೆ ಕಟ್ಟಿದ ಮಾಂಗಲ್ಯಧಾರಿ ನನ್ನ ಪತಿದೇವನೇ ಈ ಮನೆಯ ದೇವರು. ಈ ಮನೆಯಲ್ಲಿ ಯಾವತ್ತೂ ಮುಟ್ಟಿ ತಟ್ಟಿ, ಹೊಟ್ಟೆ ಕಿಚ್ಚ, ಆಲಸ್ಯ, ನಿದ್ರಾ, ಭಯ, ಚಿಂತಿ, ದುಗುಡು ಇವುಗಳನ್ನೆಂದೂ ಬಾರದಂತೆ. ಹೇ ಧರ್ಮಗುರುವೇ, ನೀನು ರಕ್ಷಣೆ ಆಗಬೇಕು, ಈ ಮನೆ ಸದಾ ಬೆಳಗಬೇಕು ಅಂಥೇಳಿ ಪೂಜಾ ಮಾಡಿ ಕಾಯಿ ಕರ್ಪೂರಾದಿ ಬೆಳಗಿ ತುಂಬಿದ ಭತ್ತ ಅದು ಬಲಿಗಾಲಿನಿಂದ ಒದ್ದು ಚೆಲ್ಲಿ ಹೊಸ್ತಲ್ಕ ನಮಸ್ಕಾರ ಮಾಡಿ ಒಳಗೆ ಹೋಗಿ ದೇವರ ಜಗಲಿ ಮೇಲೆ ದೀಪ ಬೆಳಗಿ ಆರುತಿ ಬೆಳಗಿ ತಾಯಿ ಬನಶಂಕರಿ, ಅಪ್ಪ ಗುರುದೇವ ಧರ್ಮದೇವನ ಸ್ಮರಣೆ ಪ್ರಾರ್ಥನಾ ಮಾಡಿ ಆ ಬಳಿಕ ಗಂಡನ ಶ್ರೀಪಾದಕ್ಕೆ ಹೋಗಿ ಸಾಷ್ಟಾಂಗ ಎರಗಿದ್ಲು. ಪತಿಪಾದಕ್ಕೆ ನಮಸ್ಕಾರ ಮಾಡಿದ್ಲು. ಆ ಬಳಿಕ ಮಾವನಿಗೆ, ಮುತ್ಯನಿಗೆ, ಆ ಬಳಿಕ ಅಜ್ಜಿಗೆ, ಆ ನಂತರ ಭಾವ ಮೈದುನರಿಗೆಲ್ಲ ನಮಸ್ಕಾರ ಮಾಡಿ ಎಲ್ಲರನ್ನ ಅದು ಮನೆ ಇರ್ತದಲ್ಲಿ ಇದನ್ನು ಪಡಸಲಿಗೆ ಅಂತೀರಿ, ಏನು ಹಿರ್ಮನೆ ಅಂತೀರಿ, ಈಗೆಲ್ಲ ಮನೆ ಡಿಸೈನ್ ಹೋಗ್ಯದೀಗ, ಆಗಿನ ಮನೆಗಳು ಎಲ್ಲರನ್ನ ಕೂಡಿಸ್ಕೊಂಡು ಅವರು ಮುಂದೆ ನಿಂತ್ಕೊಂಡು ಪ್ರಾರ್ಥನಾ ಮಾಡ್ತಾಳೆ. ಹಿಂಗೆ ಕೈ ಜೋಡಿಸ್ಲಿಕ್ಕೆ ಗಂಡು ಮನೆಗೆ ಹೋದ ಬಳಕ್ರಿದೆಲ್ಲ ಕೈ ಜೋಡಿಸ್ಕೊಂಡೇನಂತೇಳ ಅವ ಅಮ್ಮನ ಅಪ್ಪಿದ್ದಲ್ಲ ಪುಡ್ಡಪ್ಪ, ಅವ್ರಿಗೇನಂತಾಳಕ್ಕಿ, ಅಪ್ಪ ನಮ್ಮ ತಾಯಿಯ ತಂದೆ ನೀನು, ರಕ್ತ ಸಂಬಂಧದಿಂದ ನನಗೆ ನೀನು ಮುತ್ಯ. ಆದರೆ ಇದ್ರ ವಿವಾಹಿತವಾದಂಥ ಗೃಹಸ್ಥ ಜೀವನದಲ್ಲಿ ನಾನು ಪ್ರವೇಶ ಮಾಡಿದ್ನಲ್ಲ, ಈಗ ನನಗೆ ನೀವು ಮಾಮಂದಿರು. ಮಾಮಂದಿರಂದರೆ ಇಟಗಿಯ ಕ್ಷೇತ್ರದಲ್ಲಿರ್ತಕ್ಕಂಥ ಧರ್ಮದೇವನ ಶಿಷ್ಯನಾದಂಥ, ನನಗೆ ಜನ್ಮ ಕೊಟ್ಟು ಈ ಮೃತ್ಯುಲೋಕವನ್ನು ತೋರಿಸಿದಂಥ ನಮ್ಮ ತಂದೆ ಏನದನಲ್ಲ ಸೋಮಣ್ಣ, ಅವರೇ ನೀವಾಗಿ, ಅವರೇ ನೀವಾಗಿ, ನಮ್ಮ ತಾಯಿ ಹನುಮಮ್ಮನೇ, ಅಜ್ಜಿ, ಅತ್ತಿ, ಆ ರೀತಿಯಲ್ಲಿ ನಾನು ನಿಮ್ಮನ್ನು ಕಾಣ್ತೀನಿ. ನೀವು ನನಗೆ ನಿಮ್ಮ ಮಗಳು ಹನುಮಮ್ಮನಂತೆ ಕಾಣಬೇಕು. ಲಕ್ಷಿಟ್ ಕೇಳ್ರಿ, ಹೋಗವ್ರಿ ಇನ್ನು ಮುಂದೆ ಪತಿ ಮನೆಗೆ ಹೋಗೋರಿಗೆ ಹೇಳಕತ್ತೀನಿ, ಹೋದವ್ರಿಗೆ ಇಲ್ರಿ, ಈಗ ಆಗಿ ಹೋಗ್ಯದೀಗ ಅವ್ರದ್ದು. ಹ್ಯಾಂಗೆ ಹೋಗ್ಯಾರೋ ಅವರಿಗೆ ಗೊತ್ತ, ಬೀರಪ್ಪಿಗೆ ಗೊತ್ತ. ಬರ್ಮಣ ಮುತ್ಯ ನೋಡ್ರಿ ಹೆಂಗದ ಸಮಾಧಿ. ಅವು 4 ಕಾಲು ಚಲೋರಿ. ಮತ್ತು
ಸಮಾಧಾನ ಆಗಪ್ಪ. ಅವರು ಹೆಸರೇ ಅದಾರ, ಸ್ಥಿತಿ ಇರ್ತಿರ್ತದೆ ಒಳಗು. ಇಂಥ ವಿಷಯಗಳು ನಡೆದಾಗ ಮನುಷ್ಯ ಭಾವದಲ್ಲಿ ಬೆರೀತಿರ್ತಾನೆ, ತಲ್ಲೀನಾಗ್ತಿರ್ತಾನೆ. ಈ ರೀತಿಯಾಗಿ ಹೇಳಿದ್ಲು ಭಾವ ಮೈದುನರಿಗೆ ಅಂತಾಳೆ. ಭಾವ ಮೈದುನರೇ, ನಾನು ನಿಮಗೆ ಧರ್ಮಪತಿ ಒಗದಾಡಪ್ಪನ ಹೆಂಡತಿ ನಾನು, ನಿಮಗೆ ನಿಮ್ಮ ಒಡ ಹುಟ್ಟಿದ ತಂಗಿಯಂತೆ ನನ್ನನ್ನು ತಾವು ನೋಡಬೇಕು. ಎರಡನೇದ್ದು, ನಾನು ತಮ್ಮನ ಹೆಂಡತಿ ಅಂತಂದ ಕೂಡಲೇ ಒಂದು ದೃಷ್ಟಿಕೋನದಿಂದ ನನ್ನನ್ನು ಮಗಳು ಅಂತ ತಾವು ಭಾವಿಸ್ಬೇಕು. ನನ್ನ ಹೃದಯದಲ್ಲಿ ಕೂಡ ಅದನ್ನು ಇರ್ತಾ ಇದೆ ಅಂತ ಪತಿಗೆ ನಮಸ್ಕಾರ ಮಾಡಿದ್ಲು. ಪತಿದೇವನಿಗೆ ಪ್ರಾರ್ಥನಾ ಮಾಡ್ತಾಳೆ, ಸ್ವಾಮಿ, ನಾನು ನಿಮಗೆ ಪ್ರಾಪಂಚ ಜೀವನದ ಅನುಗುಣವಾಗಿ ಹೆಂಡತಿಯಾದೆ, ಆದರೆ ನೀನು ನನಗೆ ಸದಾ ಗಂಡಿರುವುದಿಲ್ಲ, ನಾನು ನಿಮಗೆ ಸದಾ ಹೆಂಡತಿರುವುದಿಲ್ಲ. ನಿಮ್ಮ ಮನೆ ಕೆಲಸ ಮಾಡುವಾಗ ದಾಸಿ, ನಿಮ್ಮನ್ನು ಊಟ ಮಾಡಿಸ್ತಕ್ಕಂಥ ಸಮಯದಲ್ಲಿ ನಾನು ತಾಯಿ ಸ್ವರೂಪದಲ್ಲಿರ್ತೀನಿ. ನೀವು ಮಗನ ಸಮಾನಾಗಿ ಊಟ ಮಾಡಬೇಕು. ಆ ಬಳಿಕ ನನ್ನ ಆರೋಗ್ಯದಲ್ಲಿ ಹೇರ್ಪರಿ ಆದರೆ ಅದರ ಕಾಳಜಿ ತಮಗೂ, ನಿಮಗೇನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ. ಅದಕ್ಕೆ ನಾನೇನಾದರೂ ಈ ಮನೆ ಒಳಗೆ ನಡೆಯುವ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ನೀವು ಅದನ್ನು ಎತ್ತಿ ಹಿಡಿಯದೆ ನನ್ನನ್ನು ಬಡಿದು ತಿದ್ದಿ ಬುದ್ಧಿ ಹೇಳಿ ನನ್ನನ್ನು ಒಳ್ಳೆಯ ದಾರಿಗೆ ಕರ್ಕೊಂಡೋಗಿವುದೇ ನಿಮ್ಮ ಆದ್ಯ ಕರ್ತವ್ಯ ಅಂತ ಎಲ್ಲರ ಮಧ್ಯದಲ್ಲಿ ಎಲ್ಲರಿಗೆ ನಮಸ್ಕಾರ ಮಾಡಿದ್ಲು. ಇಂಥ ಜ್ಞಾನ ಬರಬೇಕೆ ತಲೆ ಒಳಗೆ. ಸುಮ್ಮನೆ ಗಂಡಗೆ ಮಾಡ್ಕೋಬಾರ್ದು, ಧೈ ಅಂತ ಹೋಗಿ ನಿಲ್ಲಬಾರ್ದು. ಗಂಡ ಮನೆ ಸೇರೋಕ್ಕಿಂತ ಪೂರ್ವದಲ್ಲಿ ನಮ್ಮ ಜೀವನದ ಅರ್ಥ ಮಾಡ್ಕೋಬೇಕು. ಬರೀ ಶಾಲೆ ಕಲ್ತರೆ ಅಷ್ಟೇ ನಡೆಯುವುದಿಲ್ಲ. ಶಾಲೆಯೊಳಗೆ ನಮ್ಮ ಜೀವನದ ಸಂಸ್ಕೃತಿ ಇರುತ್ತದೆ. ರಾಮಾಯಣ, ಮಹಾಭಾರತ, ಅನೇಕ ವೇದ ಚಿಂತನೆಗಳು, ನೀತಿಯ ಮತ್ತು ನಮ್ಮ ದೇಶದಲ್ಲಿ ಕೋಟ್ಯಾಂತರ ವರ್ಷಗಳಿಂದ ಎಂಥ ನಾರಿಯರ ಜನ್ಮ ಎತ್ತಿ ಬಂದರು, ಏನೇನು ದಾರಿದೀಪ ಆದರು. ನಾವು ಒಂದೇ ಗಂಡನ ಜೊತೆಯಲ್ಲಿ ಸಂಸಾರ ಮಾಡಲಿಕ್ಕೆ ಎಷ್ಟೋ ನಮ್ಮ ರಗಡ ಆಗ್ತದೆ. ದ್ರೌಪದಿ 5 ಜನರನ್ನು ಮಾಡ್ಕೊಂಡಳಂತಕ್ಕೆ. 5 ಜನ ಪತಿಯಂದ್ರಿದ್ದರೂ ಕೂಡ ಒಬ್ಬರದೊಬ್ಬರಿಗೆ ಗುರುತಿರ್ತಿತ್ತಿಲ್ಲ ಹೆಂಗಿರಬೇಕು ಅಂತಕ್ಕಂಥದ್ದನ್ನು. ಎಂಥ ಮಾತಪ್ಪ. ಅದಕ್ಕೆ ಈ ಪರಮಾತ್ಮ ಕೊಟ್ಟಿದ್ದನ್ನು ಹೆಂಗೆ ಬಳಸ್ಕೋಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. ನಮ್ಮ ಸುಖ ಇದ್ದದ್ದು ಎಲ್ಲಿ ಅದಂತ ಕೇಳಿದ್ರೆ ನಾವು ನಡೆಯುವ ಜೀವನದಲ್ಲಿ ಅದ, ನುಡಿಯುವ ಶಬ್ದದಲ್ಲಿ ಅದ. ಅದಕ್ಕೆ ಮನೆ ಸೇರಿ ಮನೆ ತುಂಬಿಕೊಟ್ಲು. ಇಷ್ಟೆಲ್ಲ ಪ್ರಾರ್ಥನಾ ಮಾಡಿ ಜೀವನ ಆರಂಭ ಮಾಡಿದ್ರಿ. ಆರಂಭ ಅಂದ್ರೆ ಎಲ್ಲರಿಗಿಂತ ಮುಂಚಿತ ಹೇಳೋದು, ಕೋಗೆ ಕೂಳುವ ಮುನ್ನ ಎದ್ದು, ಕೋಗೆ ಕೂಗುವ ಮುನ್ನ ಎದ್ದು, ಅಂಗಳ ಮನೆಯನ್ನೆಲ್ಲ ಕಸಗೂಡಿಸಿ, ಒತ್ತಲಿಕ್ಕೆ ನೀರು ಹಚ್ಚಿ, ದನಗಳ ಕಾಲಾಗಿನ ಹೆಂಡಿ ಕಸ ಎಲ್ಲನೂ ಮಾಡ್ತಾ, ಊಟ ಮಾಡಿದ ಎಲ್ಲ ಮುಸ್ರಿ ಪಾತ್ರಿಗಳು ಅವರ ತೊಳಿಬೇಕು ಇವರೇ ತೊಳಿಬೇಕಂತ ಹಿಂಗೆ ಕೆಂದು ಗಮನ ಮಾಡ್ತಾ ಇದ್ದಿತ್ತಿಲ್ಲ. ಇಷ್ಟೆಲ್ಲ ಎದ್ಕೊಂಡು ಅವರಿಗೆಲ್ಲ ಸ್ನಾನ ಮಾಡಿ, ತಾನು ಸ್ನಾನ ಮಾಡಿಕೊಂಡು ಅತ್ತಿ ಮಾವರನ್ನು ಅತ್ಯಂತ ಅಪರೂಪವಾಗಿ ಮಕ್ಕಳಂತೆ ಅವರನ್ನು ಪ್ರೀತಿಸಿ ಕರೆದು ಸ್ನಾನ ಮಾಡಿಸಿ ಅವರಿಗೆ ಉಪಹಾರವನ್ನು ಕೊಟ್ಟು, ಅವರು ತಮ್ಮ ಕೆಲಸಕ್ಕೆಲ್ಲ ಯಾವ ರೀತಿಯಾಗಿ ಹೋಗ್ತಾರೆ ಅವರಿಗೆಲ್ಲ ಅನುವು ಮಾಡಿ ಕೊಡ್ತಾ ಇದ್ಲು. ಈಕಿನ ದುಡಿಮೆ, ಈಕಿನ ಸಂಸ್ಕಾರ. ಒಂದೇ ದಿನ ಅಲ್ರಿ, ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡಿದ್ಲಿಲ್ಲೋ, ಹಾಸ್ಕೆಂದು ಏಳಾಗನ ಪತಿ ಪಾದಕ್ಕೆ ನಮಸ್ಕಾರ ಮಾಡ್ತಿಳಂಥದ್ದು, ಇನ್ನು ಗಂಡನ ಕಾಲು ಬೀಳ್ತಿಳಂತ. ಯವ್ವ, ಪತಿಯಿಂದ ಸದ್ಗತಿ, ಪತಿದಿಂದ ಸ್ವರ್ಗ ಬಿಟ್ಟರೆ ಮತ್ತೇನು ಎಲ್ಲ ಜಗತ್ತಿನೊಳಗೆ ಹೆಣ್ಣಿನ ಬದುಕಿಗೆ. ಅವರು ಹಂಗಿರ್ಬೇಕ್ರಿ, ಮತ್ತು ಅವರು ಹಂಗಿರಬೇಕು.
ಅವರು ಹಂಗಿರಬೇಕು. ಆ ಬಳಿಕ ಇಡೀ ನಿಡಗುಂದಿ ಕೊಪ್ಪದ ಜನರೇ ಮಾತಾಡ್ಲಿಕ್ಕತ್ರು, ಏನಪ್ಪ ಪುಡ್ಡಪ್ಪ ಎಂಥ ಸೊಸಿನ ಪಡ್ಕೊಂಡ, ಎಷ್ಟು ಹಸನ ಮುಖ, ಇಡೀ ದಿನ ಎಲ್ಲ ಕೆಲಸ ಮಾಡ್ತಾಳೆ ಬಿಡುವಿಲ್ದನ, ಮುಖದಲ್ಲಿ ಸ್ವಲ್ಪನೂ ಕೂಡ ಕಡಿಮೆ ಆಗೋದಿಲ್ಲ, ಮುಖ ಥಳ 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 ಹೊಳಿತಾ ಇದೆ, ಸಾಗರದೊಳಗೆ ಅರಳಿದ ಕಮಲದಂತೆಕಿನ ಮುಖ, ಏನು ನಗು ನಗುತ್ತಾ ಪ್ರೀತಿ, ಪುಣ್ಯ ಪುಣ್ಯ ಅಂಥೇಳಿ ಹೊಗಳ್ತಾ ಇದ್ದರು. ಕೆಲವು ದಿವಸ ಆಕೆನಲ್ಲಿ ಏನಾಯ್ತು ಅಂತಂದರೆ, ಧರ್ಮನ ಬಿಟ್ಟು ಅಗಲಿ ಬಂದಿದ್ಲಲ್ಲ, ಮೊದಲೇ ಕಂಡೀಷನ್ ಮಾಡಿದ್ಲಿಕ್ಕೆ, ನನಗೆ ಯಾವಾಗ ಅವ್ನು ನೆನಪಾಗ್ತಿರ್ತಾನ, ರಾತ್ರಿ ಹಗಲು ಗೊತ್ತಿಲ್ಲ, ನಾ ಬರೋಕ್ಕಿನ ಹಾಗೇನಾದರೂ ಗಂಡು ಮನೆಯವರು ನನಗೆ ತ್ರಾಸು ಕೊಟ್ಟರೆ ಅಪ್ಪ ಈಗಲೇ ಹೇಳಿ ನನಗೆ ಅಂತ ಅಂದಿದ್ಲಲ್ಲ, ಅದಕ್ಕೆಲ್ಲದಕ್ಕೂ ಒಪ್ಪಿಗೆ ಮಾಡಿದ್ದರು ಅವರು. ಆದರೂ ಆಕೆ ಹೆಂಗೆ ಬರ್ತಿದ್ಲು ಅಂತಂದ್ರೆ, ಯಾರ್ಯಾರಿಗೆ ಏನೇನು ಕೆಲಸ ಅವರಿಗೆಲ್ಲ ಮಾಡಬೇಕು, ಸೇವಾ ಮಾಡಿ ಗಂಡನಿಗೆಲ್ಲ ಹಾಸಿಗೆ ಮಾಡಿ ಅವ್ರ ಕಾಲೊತ್ತಿ ಅವ್ರ ಸೇವಾ ಮಾಡಿ ಪ್ರಸಾದ ಆದ ಬಳಿಕ ಅದು ಬಿಳೆ ಕೊಟ್ಟು ಹಾಗೆಲ್ಲ ಮಾಡಿ ಮಧ್ಯರಾತ್ರಿಯಲ್ಲಿ ಎದ್ದು ಬರ್ತಿದ್ದಳಂತ. ಇಲ್ಲಿ ಬಂದು ಮತ್ತೆ ಸೇವಾ ಮಾಡಿ ಪತಿ ಹೇಳೋದ್ರೊಳಗನ ಕೊಪ್ಪಕ್ಕೆ ಬರ್ತೀಳಂತ. ಹೀಗೆ ಕೆಲವು ದಿವಸ ನಡೀತು. ಕೆಲವೊಬ್ಬರೆಲ್ಲ ನೋಡ್ತಾ ಇದ್ದು ರಾತ್ರಿ ಹೋಗೋದು. ಮತ್ತು ನೋಡಿ ಸಮಾಜದವರು ಕುರುಡು ಕಣ್ಣಿರ್ತಾವ್ರಿ. ಆಕೆ ಹಂಗೆ ಹೋಗೋದು ನೋಡಿ ಕೆಲವೊಬ್ಬರೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಏನಂತ, ಅಲ್ಲ ಹೀಗೆಲ್ಲರ ಪ್ರೀತಿ ಮಾಡ್ದಂಗೆ ಮಾಡಿ ಎಲ್ಲರಿಗೆ ಒಲಿಸ್ಕೊಂಡು ಎಲ್ಲರ ಪ್ರೀತಿ ಗಳಿಸಿ ಆ ಧರ್ಮನ ನೆಪ ಮಾಡಿಕೊಂಡು ಈಕಿ ಗಂಡ ಮನೆ ಬಿಟ್ಟು ಅವಕ್ಕೆಲ್ಲ ಹುಚ್ಚು ಮಾಡಿ ರಾತ್ರಿ ಎದ್ದೆದ್ದು ಹೋಗ್ತಾಳಲ್ಲ ಅಂತ ಹಿಂಗೆ ಶುರು ಅದು ನಿಮ್ಮ ಮಾತುಗಳು. ಅದಷ್ಟಕ್ಕೆ ನಿಲ್ಲಿಲ್ಲ. ಹಂಗೆ ಹಿಂಗೆ ಅನ್ಕೋತು ಆ ಊರಾಗೊಬ್ಬ ಹನುಮನ್ ದೇವರು ಪೂಜಾರಿ ಶಿರಪ್ಪ ಅಂಥೇಳಿ ಅವನ ಹೆಸರದರಿ. ಮತ್ತು ಇವೆಲ್ಲ ತಂಡಿರ್ತಾವಲ್ಲ, ಊರು ಮುಂದಿನ ತೋಟನೊಳಗೆ ಪುಡ್ಡಪ್ಪ ಮಲ್ಕೊಂಡಿತ್ತ ಕಣ ಕಾಯಕ. ಅವು ಹನುಮನ್ ದೇವರು ಕಟ್ಟಿ ಮೇಲೆ ಕೂತ್ಕೊಂಡು ಜೋರ್ಲಿ ಮಾತಾಡ್ಕೊತು. ಏನಪ್ಪ ನಮ್ಮ ಮನೆಗೆ ನಮ್ಮ ಊರಿಗೆ ದೊಡ್ಡ ದೇವತೆ ಬಂದಾಳ, ಅತ್ತಿ ಮಾವನ ಮರುಳು ಮಾಡ್ಯಾಳ, ಗಂಡನಂತೂ ಉತ್ಸಾಹ ಮಾಡ್ಯಾಳ, ಭಾವ ಮಾದನ್ರಿಗೆ ಬಾಯಿ ತೆರ್ಲಾರ್ದಂಗೆ ಮಾಡ್ಯಾಳ, ಏನು ಮಾಟ ಮಾಡಿಸ್ಕೊಂಡು ಬಂದಾಳು, ಅವಕ್ಕೆಲ್ಲ ಕಣ್ಣು ತೆರೆದು ನೋಡ್ಲಾರ್ದಂಗೆ ಬಾಯಿ ಬಿಚ್ಚಿ ಮಾತಾಡ್ದಂಗೆ ಮಾಡಿ ಧರ್ಮನ ನೆಪ ಮಾಡ್ಕೊಂಡು ಇಟಿಗೆ ಹೋಗುತ್ತಾಳಂತ ಪೂಜಾ ಮಾಡಕ್ಕಿದ್ಯಾವ ನ್ಯಾಯ? ಇದೆಂಥ ಪದ್ಧತಿ? ಇದ್ಯಾವ ಧರ್ಮ ಅಂತ ಅವರಿಗೆ ಇದ್ದ ಜ್ಞಾನದ ಪ್ರಕಾರವಾಗಿ ಮಾತಾಡಕತ್ತಾರ. ಲಕ್ಷ್ಯದಾಗಿರಲಿ, ಅವ್ರಿಗೇನು ಜ್ಞಾನದಲ್ಲ ಆ ಜ್ಞಾನ ಪ್ರಕಾರ ಮಾತಾಡಕತ್ತಿದ್ದಾರೆ. ಅವ್ರು ಜೋರ್ಲಿ ಮಾತಾಡೋ ಶಬ್ದವನ್ನು ಊರು ಮುಂದಿನ ತೋಟದೊಳಗೆ ಕಣಕಾಯಕ್ಕೇನು ಮಲ್ಕೊಂಡಿದ್ದ ಪುಡ್ಡಪ್ಪನ ಕಿವಿಯಾಗಿ ಬಿದ್ದಾಗ ಹೊಸಗೊಂಡದ ಮ್ಯಾಗಿನ ಕೌದಿನ ಹಾರಿ ಹೊಡೆದ ವೀರಭದ್ರ. ನಂಗೆ ಸಿಟ್ಟು ಬಂತವನಿಗೆ. ಬಂಗಾರದಂಥ ಮೊಮ್ಮಗಳು, ತುಂಬ ಶ್ರೀದೇವಿಯು, ಸೌಭಾಗ್ಯವತಿಗಳು, ಧರ್ಮದೇವನ ದರ್ಶನಕ್ಕಾಗಿ ಹೋಗುವಂಥ ನಮ್ಮ ಸೊಸೆಯನ್ನು ಚಾಂಡಾಲ ಈ ರೀತಿಯಾಗಿ ಮಾತಾಡ್ತಾನ ಅಂದವನ ಎದ್ದು ಬಂದು ತಲೆ ಮ್ಯಾಗಿನ ಹಿಂಗೂದಲು ಹಿಡ್ಕೊಂಡು ಕಪಾಳಕ್ಕೆ ಬಡಿದ್ರೆ ಬಾಯಿಗಿದ ರಕ್ತನ ಜಿಗಿತಂತ್ರಿ. ಯಾರ್ದ್ರಿ? ಯಾರ್ದು? ಶಿರ್ಯಾ ಅಂತ ಗದ್ದರಿಸಿ ಬಂದು ಬಡ್ದ. ಆ ಹುಡುಗರೆಲ್ಲ ಕೂತಿದ್ದು ಓಡಾಕ್ ಶುರು ಮಾಡಿದ್ದು. ಕೆಲವೊಬ್ಬರು ಹಿರಿಯರು ಬಂದರು. ಏಪ ಸತ್ತಿಗಿತ್ತಾನೋ ಮಾರಾಯ, ಬಿಟ್ಬಿಡು, ಏನು ಸಣ್ಣವ ಅದಾನ. ಸಣ್ಣವ ಹನುಮನ್ ದೇವ್ರ ತಲೆ ಮೇಲೆ ಕೈ ಇಡ್ತಾನ ಮಗ, ಇವ ಪೂಜಾ ಮಾಡ್ತಾನ. ಯಾರಿಗೇನು ಮಾತಾಡ್ಬೇಕು ಅನ್ನೋ ಖಬರಿಲ್ವಾ? ನನ್ನ ಮೊಮ್ಮಗಳು ನನ್ನ ಸೊಸೆ ಮನಿ ಮರ್ಯಾದೆ ಕಳಿವೋಳ, ನೀನು ಪ್ರತ್ಯಕ್ಷ ಕಂಡು ಹೇಳ ಮಗನ, ಬಿಡುವುದಿಲ್ಲ, ನಿನ್ನನ್ನು ಪ್ರಾಣ ಹಿರಿನ ಬಿಡ್ತೀನಿ ಅಂತೇನು ಗದ್ದರಿಸದ. 4-6 ಜನ ಹಿರಿಯರು ಬಂದಂತಾರೆ.
ಪುಡ್ಡಪ್ಪ ಪುಡ್ಡಪ್ಪ ಹಾಗೆ ಮಾಡಬೇಡ್ರಿ ದಯವಿಟ್ಟು ತಡ್ಕೊಳ್ಳಿ ಸಹಿಸ್ಕೊಳ್ಳಿ ನಿಲ್ಲಿ ಅಂತೇಳಿ ಬಂದು ಅವನು ತಡ್ಕೊಂಡ್ರು. ಇವನ್ನ ಶಿರಪ್ಪನ ಕಡ್ಯಾಕ್ ತಕ್ಕೊಂಡ್ರು. ಅದರಾಗ ಒಬ್ಬಂತಾನ, ನೋಡಪ್ಪ ಪುಡ್ಡಪ್ಪ, ಹೆಣ್ಮಕ್ಕಳು ಅಲ್ಪ ಬುದ್ಧಿಯವ್ರು ಇರ್ತಾರೆ. ಇಷ್ಟ ಮಾತಿಗಾಗಿ ನೀ ಹಿಂಗೆ ಕೆಂಡ ಆಗಿ ಅವ್ರ ಮೇಲೆ ಕರ್ಕೊಳ್ಳೋದು ಸರಿಯಲ್ಲ. ಪಕ್ಕ ನಿನ್ನ ಶಶಿ ಧರ್ಮನಿಗೆ ಹೋಗ್ತಾಳೋ ಎಲ್ಲಿ ಹೋಗ್ತಾಳೋ ಮೊದಲು ಪರೀಕ್ಷೆ ಮಾಡು. ಹಿಂಗೂ ಹೇಳೋರದಾರ. ಸುಮ್ಮನೆ ಕುಡ್ನಂಗೆ ಮಾತಾಡಬೇಡ, ಅದನ್ನು ಸರಿ ಅನಿಸಲ್ಲ ಅಂದ್ಕೂಡ್ಲೇನೆ ಅದ್ರಾಗ ಇನ್ನೊಬ್ಬಿದ್ದ, ಹೌದು ಅವನ್ನೋದನ್ನು ಸತ್ಯ. ಯಪ್ಪ ಪುಡ್ಡಪ್ಪ, ನಿಮ್ಮ ಮನೆ ದೊಡ್ಡ ಮನೆ, ಗೌರವಾನ್ವಿತವಾದಂಥ ಮನೆತನ. ಅಂಥ ಮನೆಗೆ ಒಬ್ಬರು ಮನೆಯಾನಕ್ಕೆ ಬಂದು ಈ ರೀತಿ ಆಯಿತು ಅಂತಂದ್ರೆ ನಮ್ಮೂರು ಕೀರ್ತಿರಿ ಏನು ಉಳಿತದ? ನಾವೆಲ್ಲ ಪರೀಕ್ಷೆ ಮಾಡಬೇಕು. ಆಕೆ ಹೋಗೋದು ಸತ್ಯನೋ ಅಸತ್ಯನೋ, ಮತ್ತೆಲ್ಲಿ ಹೋಗ್ತಾಳೋ ನೋಡಬೇಕು ಮಾರಾಯ. ಹಾಗೆಲ್ಲ ಸಿಟ್ಟಿಗೆ ಬರಬಾರ್ದು ಅಂತಂದು ಕೂಡಲೇ ಇವನಿಗೂ ಸ್ವಲ್ಪದು ತಲೆಯಾಗಿ ಶಿರುವಂಗಾತು. ಆತ ನಿಮ್ಮ ಮನಸ್ಸು ಇದ್ದಾಗ ಮಾಡ್ರಿ ಅಂದ. ಏನಿಲ್ಲ, ಇವತ್ತು ರಾತ್ರಿ ನಿಮ್ಮ ಸೊಸೆ ಮನೆಗೂ ಕೋಣೆಗೆ ಬೀಗ ಹಾಕೋನು, ಕೀಲಿ ಜಡಿಯೋನು. ನಾವೇನು 4 ಜನ ಇದ್ದೀವಲ್ಲ, ಮನೆಗೆ ಕಾವಲು ಕೂಡ್ತೀವಿ. ರಾತ್ರಿ ಏಕೆ ಆ ಕೀಲಿ ತೆರೆದು ಹೆಂಗೆ ಹೋಗ್ತಾಳೆ ನೋಡೋನು ಅಂಥೇಳಿ ಹೇಳಿದ್ರಂತ. ನಿಮ್ಮ ಇಚ್ಛೆಯಂತೆ ಆಗಲಿ ಅಂದ್ಬಿಟ್ರಂತ ಪುಡ್ಡಪ್ಪ. ಹಾಗಾಗಿ ಇವ ಹನುಮಂತನ ಪೂಜಾರಿ ಶಿರಪ್ಪ ಅವ್ರು 4 ಜನ ಮನೆಗೆ ಹೋಗಿ ಎಲ್ಲ ಮನೆ ಕೆಲಸ ಮಾಡಿದ್ಲು, ಎಲ್ಲರನ್ನ ಮನಗಿಸಿದ್ಲು, ಎಲ್ಲ ಕೆಲಸ ಮಾಡಿ ಗಂಡನಿಗೆ ಹಾಸಿಗೆ ಮಾಡಿ ಕೊಟ್ಲು. ತಂದೊಂದು ಕೋಣೆಯೊಳಗೆ ಬಾಗಿಲ ತೆರೆದು ಮಲ್ಕೊಂಡ್ಳಂತ. ಆಕೆ ಈ ನಿದ್ದೆ ಹತ್ತದ ಮೇಲಕ್ಕೆ ಇವರು ಕೀಲಿ ಹಾಕಿದ್ರಂತ. ಹಾಕಿ ಕಣ್ಣು ಬಡಿಲಾರ್ದನ ಕೂತ್ರಿ. ಆದರೆ ಭೀಮಾಂಬಿಕಾ ದೇವಿ ಧರ್ಮನ ಪೂಜಾಕ್ಕೆ ಹೋಗುವಂಥ ಸಮಯದೊಳಗೆ ಇವಕ್ಕೆ ನಿದ್ದೆ ಹತ್ತಂತ, ನಿದ್ರೆ ಬಂತಂತ. ಕಣ್ಣು ಮುಚ್ಚಿದ್ರು. ಆಕೆ ಏನೂ ಗುರ್ತಿಲ್ಲ ಪಾಪ. ನಿರಾಭಾರಿಯಾಗಿ ಎದ್ಲು. ನಿತ್ಯದಂತೆ ಬಂದು ಮುಚ್ಚಿದ ಕದಕ್ಕೆ ಹಿಂಗೆ ಹಸ್ತ ಹಚ್ಚಿದ ಕೂಡಲೇ ಹಾಕಿದ ಕೀಲಿ ಉಚಿತಾನೇ ಬಿತ್ತಂತೇಳ. ಕೆಳಗುಚ್ಚಿ ಬಿದ್ದ ಕೂಡಲೇ ಬಾಗಿಲ ತೆರೀತು. ಹೊರಗೆ ಬಂದ್ಲು. ತಂದೆಲ್ಲ ಸ್ನಾನ ಮುಗಿಸಿದ್ಲು. ಆ ಬಳಿಕ ಧರ್ಮ ದರ್ಶನ ಕೊಂಟ್ಲು. ಆ ಮನೆ ಬಾಗಿಲ ಮತ್ತೆ ಹ್ಯಾಂಗೆ ಮುಚ್ಚಿತು ಹಂಗನ ಮುಚ್ತಂತ. ಹಾಕಿದ ಕೀಲಿ ಹಂಗೇ ಇತ್ತಂತ. ಭೀಮಾಂಬಿಕಾ ಇಟಗಿಗೆ ಬಂದು ಧರ್ಮದೇವನ ಪೂಜೆ ಚಾಲು ಮಾಡಿದ್ಲು. ಅತ್ಯಂತ ಭಕ್ತಿಯಿಂದ ಸಮರಸವಾಗಿ ತನ್ಮಯವಾಗಿ ಫಲ ಪತ್ರ ಪುಷ್ಪಾದಿಗಳು ಅಕ್ಷತಾ ಗಂಧಾದಿಗಳು ಸ್ತೋತ್ರದೊಂದಿಗೆ ಧ್ಯಾನದೊಂದಿಗೆ ಸಮರಸವಾಗಿ ಪೂಜೆ ಮಾಡಕತ್ತಿದ್ದಾಳೆ. ಈ ಕಡೆ 5 ಗಂಟೆ ಆಗ್ತಾಯಿದೆ. ಈ ಕಡೆ ಸೂರ್ಯನ ಕೆಂಪು ಬೆಳಕು ಚೆಲ್ಲಿತ್ತು. ಇವರೆಲ್ಲ ಎದ್ದು ಹೋಗಿ ನೋಡೋ ತನಕ ಬಾಗಿಲು ಕೀಲಿ ಹಾಗೆ ಇತ್ತು. ಇವರಂತಾರ, ಧರ್ಮದೇವನಂತೆ, ಧರ್ಮದೇವ ಅವನ ಬಲ್ಲಿ ತಾಕತ್ತಿದ್ರೆ ತೆರಿಬೇಕಾಗಿತ್ತು ಮಗಾಗಿ ಕೀಲಿದನು. ಹೋಗೇಳಿ ಇವಕ್ಕೇನು ಗೊತ್ತು ಬುದ್ಧಿಗೇಡಿಗಳಿಗೆ. ಇವ್ರು ಹಿಂಗೆ ಮಾತಾಡಕತ್ತರು. ತೆರೆದು ನೋಡೋಣ ಅಂಥೇಳಿ ಹೋಗಿ ಕೀಲಿ ತೆರೆದು ನೋಡೋ ತನಕ ಮಂಚ ಖಾಲೇ ಇತ್ತು. ಗಂಡನ ಬಲಿ ಮನ್ಕೊಂಡಳಂತ ಕೀಲಿ ತೆರಿತಿರ್ತಾರ. ಅವ ಒಬ್ಬನೇ ಮನೆಗೆ. ನಾವು ಏನಪ್ಪ ಅವನ ಹೆಸರ? ಏನಪ್ಪ? ಒದ್ದಾಡಪ್ಪ, ಒಗದಾಡಪ್ಪ. ಈ ಹೆಸರು ಯಾರಿಗಿಲ್ರಿ ಇಲ್ರಿ? ಭಾಳ ಚಲೋ ಹೆಸರು, ನೆನಪಾರಂಗಿಲ್ಲ ಅದು, ಒಗದಾಡಪ್ಪ. ಒಬ್ಬನೇ ಮಲ್ಕಂಡ ನಿದ್ರೆ ಹೋಗಿದಾನ. ಗಾಬರಿ ಆದರೂ ಎಲ್ಲಿ ಹೋದಳು ಅಂಥೇಳಿ ಇನ್ನೆಲ್ಲಿಗೆ ಹೋಗೋದು ಬೇಡ, ಇಟಗಿಗೆ ಹೋಗೋನು ನಾವೆಲ್ಲರೂ. ಅಲ್ಲಿದ್ರೆ ಆಕಿನ ಪಾದಕ್ಕೆ ಸಾಷ್ಟಾಂಗ ಹಾಕೋನು. ಇದ್ದಿತ್ತಿಲ್ಲ ಅಂದ್ರೆ ಪಿಡ್ಡಪ್ಪ ಆಕಿನ ಹುಡುಕೋದು ನಿನ್ನ ಕರ್ತವ್ಯ ಅಂದ್ರತ್ತೋ. ಬುಡ್ಡಪ್ಪ ಹನುಮಂತನ ಪೂಜಾರಿ ಶ್ರೇಯ
ಇವ್ರು 4 ಜನ ಪುಡ್ಡಪ್ಪ ಎಲ್ಲರೂ ಇನ್ನ ಮೂಡ್ಲು ಹರಿದಿಲ್ಲ, ಇನ್ನು ನಸ್ಗತ್ತಲ್ಲಿ ಇದ್ದಂಗಿತ್ತು, ಒಬ್ರ ಮುಖೊಬ್ಬರಿಗೆ ಸರಿಯಾಗಿ ಕಾಣ್ತಾ ಇದ್ದಿತ್ತಿಲ್ಲ. ಅಂಥ ಸಮಯದೊಳಗೆ 4-6 ಜನ ಬಂದರು. ಬರೋ ತನಕ ಈಕೆ ಗದ್ದಿಗೆ ಮುಂದೆ ಕೈ ಜೋಡಿಸ್ಕೊಂಡು ಪ್ರಾರ್ಥನಾ ಮಾಡಿದಳಂತ. ಹಣಮಪ್ಪನ ಪೂಜಾರಿ ಶರಿಯ ಗದ 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 ನಡಗಲ್ಕತ್ತಂತ್ರಿ. ಇವು 4 ಜನ ಹೋಗಿವಲ್ಲ, ಗಂಟ್ಲ ಒಣಗಿ ನೀರು ಬಿಡಕತ್ತು ಅಂತ. ಏನೇನು ಆಡ್ಕೊಂಡಿವು ಯಪ್ಪ, ಏನೇನು ಅಂದೀವು ಅಂಥೇಳಿ, ಏ ಧರ್ಮ ಕ್ಷಮ ಮಾಡಪ್ಪ ನಮಗೆ ಅಂತಿವರು. ಅವಾಗ ಪುಡ್ಡಪ್ಪಗೆ ಎಷ್ಟು ಸಂತೋಷ ಆಗಿತ್ತಂದ್ರೆ, ಆ ಮುಖ ಬೆಂಕಿ ಹತ್ತಿದ ತೊಗಲಿನಂತೆ ಆಗಿತ್ತು, ಅರಳಿತು. ಮೊಮ್ಮಗಳನ್ನು ನೋಡಿದ ಕೂಡಲೇ ಭೀಮಾಂಬ, ಏ ಭೀಮಾಂಬ ಅಂತ ಧ್ವನಿ ಮಾಡಿದಾಗ ನೋಡಿದ್ಲು. ಅಜ್ಜ ಏನಪ್ಪ ಇಷ್ಟು ಬೇಗ ಬರುವುದಾ, ಏನಿದು ಹೈರಾಣ ಅಂಥೇಳಿ ಭೀಮಾಂಬಿಕೆ ಕೇಳಿದಾಗ ಅವ ಹೇಳಿದಂತ, ಅಮ್ಮ ಬರುವ ಪ್ರಸಂಗ ಬಂತು, ಈ ಚಾಂಡಾಲಿ ರೀತಿಯಾಗಿ ಮಾತಾಡ್ದ, ಅದಕ್ಕೆಲ್ಲ ಇವರು ಬೆಮ್ಮೆಲುವಾದರು ಅಂತ ಬಂದೀವಿ ಅಂದ ಕೂಡಲೇ ಅವಾಗ ಭೀಮಾಂಬ ಹೇಳಿದ್ಲಂತ, ಅದವ್ರ ತಪ್ಪಲ್ಲ ತಾತ, ಅಜ್ಜ, ಅದು ನಮ್ಮಪ್ಪ ಧರ್ಮನ ಶಕ್ತಿ. ಆದ್ದರಿಂದ ನೀವು ಬಂದಿದ್ದೂ ಒಳ್ಳೆಯದು, ಅವ್ರು ಹಂಗೆ ಮಾತಾಡಿದ್ದೂ ಒಳ್ಳೆಯದು ಅಂತ ಅವರಿಗೆಲ್ಲ ಉಪಚರಿಸಿ ಪ್ರಸಾದ ಮಾಡಿಸಿ ಅವರು ಎಲ್ಲ ಕ್ಷಮಾ ಕೇಳ್ಕೊಂಡ್ರು. ತಂಗಿ, ಯವ್ವ, ನಿನಗೆ ಸಾಮಾನ್ಯ ಹೆಣ್ಮಕ್ಕಳಂಗೆ ನಾವು ಏನೇನೋ ಸಂಶಯ ಮಾಡ್ಕೊಂಡು ಮಾತಾಡಿದ್ದೀವಿ ತಾಯಿ. ನಾವು ಮಾತಾಡಿದ ಮಾತನ್ನು ನಿನ್ನ ಶ್ರೀಪಾದಕ್ಕೆ ಹಾಕ್ತೀವಿ, ಕ್ಷಮಾ ಮಾಡ್ಬೇಕು ಬೇ ಅಂತ ಬೇಡ್ಕೊಂಡ್ರಂತೆ. ಯಪ್ಪ ನನಗೆ ಕ್ಷಮಾ ಮಾಡ್ಕೋಬೇಡ್ರಿ, ಇಲ್ಲಿ ಗದ್ಯಾಗ ಅದಾನಲ್ಲ ಧರ್ಮ, ಆ ಧರ್ಮದೇವನಿಗೆ ನೀವು ಶರಣು ಹೋಗ್ರಿ. ನೀವು ಅಂಥವನ ಮಗಳ ಮೇಲೆ ಸಂಶಯ ಮಾಡಿಕೊಂಡಿದ್ರಲ್ಲ, ಅವನೇ ನಿಮ್ಮ ಕೃಪಾ ಮಾಡ್ತಾನಂತಂದು ಕೂಡಲೇ ಆ ಹನುಮಂದೇವ್ರ ಪೂಜಾರಿ ಶಿರಪ್ಪನ ಕಡೆ ನೋಡ್ತಾಳೆ. ಶಿರಪ್ಪ, ಊರದವರೆಲ್ಲ ಕೂಡಿ 4 ಚೀಲ ಜ್ವಾಳ ಕೊಟ್ಟು ನೀ ಹನುಮಂದೇವ್ರ ಪೂಜಾರಿ ಮಾಡ್ತಿ ಅಂತ ಕೊಟ್ರೆ, ಆ ಅನ್ನ ತಿಂದು ಇಟ್ಟು ಸೊಕ್ಕು ಬತ್ತೇನೋ ನಿನಗೆ? ಭೀಮಾಂಬಿಕೆ ಕೇಳ್ತಾಳೆ, ಸೊಕ್ಕು ಬತ್ತಿ ನಿನಗೆ? ಹನುಮಂತನ ಹೆಸರು ಮೇಲೆ ಇದ್ದಂಥ ಹೊಲ ಅದು ನಿನ್ನ ಸ್ವಂತ ಮಾಡ್ಕೋಬೇಕಂತ ಮಾಡಿದೀಯ, ದುರಾಚಾರಿ. ಆ ಹೊಲನೂ ನಿನಗಾಗಲ್ಲ, ಅವೇನು 4 ಚೀಲ ಜ್ವಾಳ ಕೊಟ್ಟರಲ್ಲ ಅದರಾಗಿಂದು ಒಂದು ಕಾಳು ನಿನ್ನ ಬಾಯಾಗಿ ಬೀಳಲ್ಲ ಅಂದಳಂತ್ರಿ ಅಮ್ಮ. ನಿನ್ನ ಬಾಯಾಗಿ ಬೀಳಂಗಿಲ್ಲ. ಜ್ವಾಳದ ಚೀಲ ಮುಚ್ಚೋದ್ರೊಳಗೆ ನೀನ ಮಣ್ಣಾಗ ಮುಸ್ಕೊಂಡು ಹೋಗ್ತೀಯ ಅಂಥೇಳಿ ಅಮ್ಮನ ವಾಣಿ ಆಯ್ತಂತ. ಶರಗೋಡಿ ಬೇಡ್ಕೊಂಡ್ರು, ಪ್ರಯೋಜನ ಆಗಲಿಲ್ಲ. ಮುಂದೆ ಊರಿಗೆ ಹೋದ ಬಳಿಕ ರಕ್ತ ಕಾರಿ ಹನುಮಂತನ ಪೂಜಾರಿ ಶಿರಪ್ಪ ಸತ್ತು ಹೋಗ್ಬಿಟ್ಟ. ಇಡೀ ಊರೆಲ್ಲ ಭಯ ಆಯಿತು. ಯಪ್ಪ, ಆಕಿ ಮನುಷ್ಯಳಲ್ಲ, ಆಕಿ ಊರಿನ ಸೊಸೆಯಲ್ಲ, ಆಕಿ ನಮ್ಮ ಗ್ರಾಮದ ಭಾಗ್ಯ ದೇವತೆ ಅಂತ ಸಂಸ್ಕಾರ ಇದ್ದವರು ಮಾತಾಡ್ತಿದ್ರು. ಧರೆಗೆ ಬಂದಂತ ದೇವತೆ, ಸತ್ಯ ಧರ್ಮದ ಭಾಳ ಸುಂದರ ಗೀತೆ ಗವಾಯಿಗಳು ಪ್ರಸಾರ ಮಾಡಿದರು. ತಾಯಿ ಭೀಮಾಂಬಿಕೆಯ ಮಹಾಶಾಪದಿಂದ ಶಿರಪಸುನೀಗಿದ. ನಮ್ಮ ವೇದಾಂತ ಪರಿಷತ್ ಹೇಳ್ತದ್ರಿ, ಒಳ್ಳೆಯ ಪುರುಷ ಆಗಲಿ ಸ್ತ್ರೀ ಆಗಲಿ, ಚಲೋ ಇದ್ದವರಿಗೆ ಯಾರ್ಯಾರು ಅವರಿಗೆ ಹೊಟ್ಟೆ ಕಿಚ್ಚಿನಿಂದ ಯಾವರ ಶಬ್ದಗಳವರು ಬಳಸಿದ್ರು ಅಂತಂದ್ರೆ, ಅವರು ಪೂರ್ವದ ಸುಕೃತದ ಶತಕೋಟಿ ಪುಣ್ಯ ಇತ್ತು ಅಂತಂದ್ರೆ ಅದೆಲ್ಲ ನಾಶ ಆಗಿ ಅವರಿಗೆ ಪಾಪದ ಶಿಕ್ಷೆ ಆಗ್ತದಂತ. ಅದಕ್ಕೆ ಜೀವನದೊಳಗೆ ನಮ್ಗೆ ಏನು ಬೇಕು ಅಂದರೆ, ಯಾರ ಬಗ್ಗೆನೂ ಕೂಡ ನಾವು ಕೆಟ್ಟದ್ದನ್ನು ಮಾತಾಡಬಾರ್ದು. ಅವ್ರು ಕೆಟ್ಟವರಾಗಿದ್ರೂ ಮಾತಾಡೋದು ನಮ್ದು ಅವಶ್ಯಕತೆ ಇಲ್ಲ.
ಅದಕ್ಕೆ ಭೀಮಮ್ಮ ದೇವಿಯು ಇಂಥ ಲೀಲೆಯನ್ನು ಆಕೆ ಮಾಡಿದ್ಲು ಅಂತ ಅಲ್ಲದರ ಅರ್ಥ. ಆಕಿನ ನಡೆ ನುಡಿ ಭಾವ, ಆಕಿನ ಚಾರಿತ್ರ್ಯಶೀಲ, ಅದರಿಂದ ಅವನಿಗೆ ಶಿಕ್ಷೆಯಾಯಿತು ಅಂತ ಹೇಳ್ತಾ, ಒಂದಿಷ್ಟು ಇವ್ರ ಮಕ್ಕಳು ಇಬ್ಬರು ಏನದರಲ್ಲ, ಇದು ನೇರ ಪ್ರಸಾದ್ ಏನಂತೀರಿ ಇದಕ್ಕೆ, ಲೈವ್ ಅಂತಿರಲ್ಲ, ಹಾಂ, ಅದರಲ್ಲಿ ಏನು ಮಾಡಬೇಕಾಗಿದೆ, ನಾಳೆ ಚೈತ್ರ ಏಕಾದಶಿಗೆ ಮುಂಡಸಾಗ್ತದೆ ಹುಲಿಜಯಂತಿಯ ಶ್ರೀಮಠದಲ್ಲಿ. ಅದನ್ನ ಸ್ವಲ್ಪ ಎಲ್ಲ ಜನರಿಗೆ ಮುಟ್ಟುವಂಗೆ ಪ್ರಚಾರ ಆಗಲಿಪ್ಪ, ಅದ್ರ ಬಗ್ಗೆ ಒಂದೆರಡು ಮಾತು ಮಾತಾಡ್ರಿ ಅಂಥೇಳಿ ಅವರು 3-4 ದಿವಸಕ್ಕೆ ಕಾಯ್ತಾ ಇದ್ದಾರೆ. ಸಮಯ ಅಭಾವಕ್ಕಾಗಿ ಮಾತಾಡ್ತಾ ಇಲ್ಲ. ಒಂದು 5 ನಿಮಿಷ ಮಹಾಲಿಂಗರಾಯರ ಜಾತ್ರಾ ಮಹೋತ್ಸವದ ಅಂಗವಾಗಿ ಒಂದೆರಡು ವಿಶೇಷವಾದಂಥ ಪಾವನ ನುಡಿಗಳು. ದೀಪಾವಳಿಗೆ ಜಾತ್ರೆ ಆಗಲಿಕ್ಕೆ ಒಂದು ಕಾರಣ. ಮನ ಬೆಳಗುವ ದೀಪ, ಮನಿ ಬೆಳಗುವ ದೀಪ, ಜಗ ಬೆಳಗುವ ದೀಪ, ವಿಶ್ವ ಬೆಳಗುವ ದೀಪ, ಸರ್ವಸ್ವ ಬೆಳಗುವ ದೀಪ. ಆ ದೀಪದ ಆಚರಣೆಯೇ ದೀಪಾವಳಿ ಅಂತ ನಮ್ಮ ಭಾರತೀಯ ಒಂದು ಹಬ್ಬ. ಆ ದಿನದಂದು ನಮ್ಮ ದೇಶದಲ್ಲಿ ಈ ಭೂಮಿಗೆ ಅತ್ಯಂತ ಭಾರವಾಗಿ ಬದುಕುವಂಥ, ಈ ಭೂಮಿಗೆ ಅತ್ಯಂತ ಪಾಪಿಗಳಾದಂಥ ಬಲಿಚಕ್ರವರ್ತಿ ಮತ್ತು ನರಕಾಸುರ ಇವರು ಇಲ್ಲಿ ಧರ್ಮ, ಯಜ್ಞೆ, ಹೋಮ, ಹವನ ಇವುಗಳನ್ನೆಲ್ಲ ನಾಶ ಮಾಡತಕ್ಕಂಥ ದುರ್ಬುದ್ಧಿಗಳಿದ್ದು ಅಂಥವರಲ್ಲಿ ಅವ್ರನ್ನ ನಾಶ ಮಾಡಿದ ದಿನವೇ ಬಲಿಪಾಡ್ಯ ಅಂತ ಆತು. ಇನ್ನು ನರಕ ಚತುರ್ದಶಿ ಅಂತಂದರೆ ನರಕಾಸುರನ ಭಗವಂತ ವಧೆ ಮಾಡಿದ್ದೆ ಅಂಥೇಳಿ. ಒಂದು ಸಲ ಶಿರಾಡೋಣದ ಗುರು ಬೀರಲಿಂಗೇಶನ ವರಶಿಷ್ಯನಾದಂಥ ನಮಗೆಷ್ಟು ಆ ಭಗವಂತನ ಲೀಲೆ ಗುರುತದಷ್ಟು ಮಾತಾಡ್ತೀನಿ ರೀ. ಯಾಕಂದರೆ ಕಿವಿ ಯಾರ ಕೇಳಿದ್ದು ನಮ್ಮ ಹಿರಿಯರೆಲ್ಲ ಬರೆದದ್ದು ಗ್ರಂಥ ನೋಡಿ ಹೇಳ್ತಾ ಇದೀವಿ. ಅದರ ಸತ್ಯ ಅಸತ್ಯ ಅನ್ನೋದು ಅದು ಅಪ್ಪ ಮಹಾಲಿಂಗರಾಯನಿಗೆ ಬಿಟ್ಟದ್ದು. ಅವರು ಮಾಡಿರ್ತಕ್ಕಂಥ ಬಹಳ ದೊಡ್ಡ ಲೀಲೆ ಅದ, ನಮ್ಮ ಕೈಯಾಗ ಕಡಿಮೆ ಸಿಕ್ಕಿದಿರಿ ಅದು. ಹೀಗಾಗಿ ಅವ ನೋಡ್ರಿ ಮನೆಯಾಗಿದ್ದುಕೊಂಡ ನಿತ್ಯದಲ್ಲಿ ಮನೆ ಹಿಡಿದ್ರಲ್ಲ, ಬನ್ನಿಗೆ 1000 ಭಾಗ್ಯ, ಇವುಗಳನ್ನು ಕಾಯ್ದ್ರ ಜೊತೆಗೆ ಇಂಥ ಅವಘಾಡ ದೇವರನ ಸೇವಾ ನಿತ್ಯದಲ್ಲಿ ಮಾಡ್ತಿದ್ದಂತ. ಒಂದು ಸಲ ಏನಾತ್ರಿ, ಶಿರಾಡೋಣ ಶಿಗಿ ಮಠದಲ್ಲಿ ಬೀರ ದೇವರ ಪೂಜಾ ಮಾಡಿ ಧೂಪ ದೀಪ ಬೆಳಗುತ್ತಿದ್ದಂತ. ಆ ಧೂಪದ ಹೊಗೆ ಎಷ್ಟು ದೂರ ಹೋಗ್ಬೇಕು ಗೊತ್ತಾ? ಎಷ್ಟು ಹೋಗ್ಬೇಕ್ರಿ? ಸುಮ್ಮನೆ ನಾವು ಕಲ್ಪನೆ ಮಾಡಿದರೆ ಬಹಳ ಹೋಗಬೇಕಾಗಿತ್ತು ಅಂದರೆ ಒಂದು 100 ಫೂಟ ಎತ್ತರಕ್ಕೆ ಹೋದಿತ್ತು ಹೊಗೆ ಅದು. ಆದ್ರೆ ಕೈಲಾಸ ಅಂದ್ರೆ ಅದಕ್ಕೆ ಅಳತೆನೇ ಇಲ್ಲ. ಎಂಥ ಗಣಿತ ಶಾಸ್ತ್ರ ಬಲ್ಲಮದಾನಂದ್ರೂ ಕೈಲಾಸ ಇಷ್ಟು ಕಿಲೋಮೀಟರ್ ಐತಿ ಅಂತ ಜಗತ್ತಿನೊಳಗೆ ಯಾರಿಗೂ ಹೇಳಲು ಅಸಾಧ್ಯ, ಸಾಧ್ಯನೇ ಇಲ್ಲ. ಅಂಥ ಕೈಲಾಸಕ್ಕೆ ಶಿರಡೋಣ ಮಠದಲ್ಲಿ ಗುರುಪೂಜೆ ಮಾಡಿ 5 ಹಿಡಿ ಗುಗ್ಗಳ ಧೂಪಾರ್ತಿಯೊಳಗೆ ಹಾಕಿ ಬೆಳಗುವ ಸಮಯದಲ್ಲಿ ಅದು ಕೈಲಾಸಕ್ಕೆ ಹೋಯ್ತಂತ್ರಿ. ಧೂಪದ ಹೋಗಿ ಕೈಲಾಸ, ಅಲ್ಲಿ ಗೌರಿ ಶಂಕರನ ಧರ್ಮಪತ್ನಿಯಾಗಿರತಕ್ಕಂಥ ಗೌರಿಯು, ವಿಶ್ವಾಂಭರಿಯು, ವೈಷ್ಣವಿಯು, ದ್ರಾಕ್ಷಾಯಣಿ, ಪಾರ್ವತಿ ಭಗವಂತನ ಎಡೆದೊಡೆ ಮೇಲೆ ಕೂತುಕೊಂಡು ಏಕಾಂತದಲ್ಲಿ ಪತಿಯ ಸಾಮರಸ್ಯದೊಳಗಿದ್ಲಂತ. ಇದೇನಿಲ್ಲ ಹಾಕಿದ್ನಲ್ಲ ಹೊಗೆಯದು
ಕೈಲಾಸ ಪಾರ್ವತಿಯ ಈ ನಾಶಿಕ ಮೂಗಿಗೆ ತಲುಪ್ತು ಅಂತ ಇಷ್ಟು ಆ ವಾಸನೆ ತೊಗೊಂಡಾಗ ನೀವು ತೊಗೊಂಡಾಗ ಮುಖ ಅರಳುತ್ತದೆ ರೀ, ಮನಸ್ಸು ಅರಳುತ್ತದೆ, ಹೃದಯ ಅರಳುತ್ತದೆ, ಮುಖದ ಕಾಂತಿ ಹೆಚ್ಚಿಗೆ ಆಗ್ತದೆ, ಪ್ರಸನ್ನ ಆಗ್ತದೆ. ಹಂಗೆ ದೇವಿ ಪಾರ್ವತಿ ಆ ಸುವಾಸನೆ ಗುಗ್ಗುಳದ ವಾಸ ನೋಡಿ ಸಂತೋಷಪಟ್ಟು ಸುತ್ತಮುತ್ತ ನೋಡಿಲ್ಲಂತ ಕಣ್ಣಾಯಿಸ್ಕೊಂಡು ಎಲ್ಲಿ ಯಾರ ಪೂಜಾನೂ ಇಲ್ಲ ಏನೂ ಇಲ್ಲ, ಇದು ಎಲ್ಲಿಂದ ಬರ್ತೈತಿ ಅಂತ ತನ್ನ ಸ್ವಾಮಿನ ಕೇಳಿದ್ಲಂತ. ಸ್ವಾಮಿ, ಇಲ್ಲಿ ಪೂಜೆ ಇಲ್ಲ, ಏನೂ ಇಲ್ಲ, ಈ ಗುಗ್ಗುಳದ ವಾಸನೆ ಬರ್ತಾ ಇದೆಯಲ್ಲ, ಇದು ಎಲ್ಲಿ ಯಾರು ಪೂಜೆ ಮಾಡಕತ್ತಾರಂತ ಕೇಳಿದಾಗ, ಅಯ್ಯಯ್ಯೋ ಪರಮಾತ್ಮ ಹೇಳ್ತಾನೆ, ಆ ಕತಿನಾ ಅದು ದೊಡ್ಡ ಕತೆ. ಜಗತ್ತಿನೊಳಗೊಬ್ಬ ಗುರು ಅದಾನ, ಗುರುಗಳು ರಗಡು ಮಂದಿ ಅದಾರ, ಅವನಂತ ಅಡಮುಟ್ಟು ಗುರು ಜಗತ್ನಾಗ ಯಾರೂ ಇಲ್ಲಬ್ಬ ದೇವಿ. ಅಲ್ಲದಾವುಗಡ ದೇವರ, ಸೋಮಘಾತಕ ದೇವರ, ಉರಿಮಾರಿ ದೇವರು, ಉರಿಗಣ್ಣಿ ದೇವರ, ಗಾರುಡುಗಿತ್ಯ ಸುಡಗಾಳಿಸಿದ್ದ ಮಗ ಮಾಳಪ್ಪನ 1 2 ಏನಪ್ಪ ಶಿಷ್ಯತ್ವ ಯಾವಾಗ ವಹಿಸ್ಕೊಂಡಾನ ಅಲ್ಲಿಗೆ ಹಿಡಿದು ಇಲ್ಲಿ ತನಕ ಒಂದು ಸಲನೂ ಆ ಮಗನಿಗೆ ನೆಮ್ಮದಿಯಾಗಿ ಊಟ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಪದೇ ಪದೇ ಪರೀಕ್ಷೆ ಮಾಡ್ತಾನೆ, ಕಾಡಿ ನೋಡ್ತಾನೆ, ಇಲ್ಲದು ಬೇಡ್ತಾನೆ, ಇಲ್ಲಾರ ಸೇವಾ ಬೇಡ್ತಿರ್ತಾನೆ, ಮಾಡ್ಕೋತಾ ಇರ್ತಾನೆ. ಅಂಥ ಅವಗಾಡ ಬೀರಪ್ಪನ ಪರಮ ಶಿಷ್ಯ ಅಮೃತಾಬಾಯಿ ತಂದೆಯಾದಂಥ ತುಕಪ್ಪರಾಯರ ಬಾರಾಮತಿ ತೇರಾಮತಿ ಪಟ್ಟಣದ ಗೌಡ ಕೆಲಸಕ್ಕೆಯನ್ನು ಮಾಡುತ್ತಾ ಬರಗಾಲ ಬಿದ್ದ ಸಮಯದಲ್ಲಿ ಉಂಬಳೆ ನಟ್ಟಿದೊಳಗೆ ವಸ್ತಿ ಮಾಡಿ ಹಾಲಮುತದ ಮೂಲ ಪುರುಷರಾಗಿರತಕ್ಕಂಥ ಆದಿಗೊಂಡನ ಭೂಮಿ, ಸ್ವರ್ಗ ಭೂಮಿ, ಭೂ ಕೈಲಾಸ ಮಾಡಿದ ಭೂಮಿ, ಹಾಲು ಮತದ ಮೂಲ ಬೀಜಸ್ಥಾನ ಜಾಗೃತಿಪುರದಲ್ಲಿ ವಾಸ್ತವ್ಯ ಮಾಡಿದಂಥ ಅವರ ಸಂಭೂತ ದೇವಿ ಮಾನವರಲ್ಲಿ ಮನೆಗೇನಿ, ಶಿವನಲ್ಲಿ ಶಿವಗೇನಿ, ದೇವರಲ್ಲಿ ದೇವಗೇನಿ ಎನಿಸ್ಕೊಂಡಂಥ 3 ಜನ್ಮಗಳಲ್ಲಿ ಗುರು ಸೇವಾ ಮಾಡಿರ್ತಕ್ಕಂಥವ ತ್ರಿಕಾಲ ಜ್ಞಾನಿ ಮಾಳಪ್ಪ ಗುರುವಿನ ಸೇವಾ ಮಾಡಕತ್ತಾನ ಶಿರಡೋಣ ಮಠದೊಳಗೆ. ಅವನಿಗೆ ಧೂಪ ಬೆಳಗಲಕತ್ಯಾನ, ಅಲ್ಲಿದ ವಾಸ ಇಲ್ಲಿಗೆ ಬಂದೈತಿ ಅಂತ ಶಿವ ಹೇಳ್ತಾನೆ, ಪರಮಾತ್ಮ ಹೇಳ್ತಾನೆ, ಶಂಕರ ಹೇಳ್ತಾನೆ, ಗೌರಿನಾಥ ಹೇಳ್ತಾನೆ. ದೇವಿ ಅಂದ್ಲು, ಇದೇನು ಆಶ್ಚರ್ಯ ಸ್ವಾಮಿ, ನೀವು ಏನು ಮಾತಾಡ್ತಿದ್ರಿ? ವಿಶ್ವನಾಥ ಆಗಿದ್ದು, ಜಗದೊಡೆಯನಾಗಿದ್ದು, ಎತ್ತಿಂದ ಸಂಬಂಧ. ಅವ್ರು ಹೇಳಿಲ್ಲ, ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ಯಾವ ಸಂಬಂಧಪ್ಪ? ಅಲ್ಲ ಸ್ವಾಮಿ, ಚರಚರಾತ್ಮಕವಾಗಿರತಕ್ಕಂಥ ಸಕಲ ಜೀವಿಗಳಲ್ಲಿರುವಂಥ ನೀನು ಭೂಲೋಕದಿಂದ ಅವು ಮಾಡಿದ ಗುರು ಶಿವದ ಹೊಗೆ ಇಲ್ಲಿಗೆ ಬರ್ತದಂದರೆ ನನಗೆ ನಗೆ ಬರ್ತದಂದಳಂತಕ್ಕೆ. ಹುಚ್ಚಿ ನಗತಿ ಏಕೆ? ನೋಡುವ ನಿನ್ನಲ್ಲಿ ಭಾವಿದ್ರೆ ತಕ್ಷಣ ನಡ್ಕೊಂಡು ನಡಿ, ನೋಡಕ್ಕಂತಿ ಅಂತಂದು ಕೂಡಲೇ ಹೌದಾ ಹೋಗುದಾ ಪರವಾಗಿಲ್ಲ ಸ್ವಾಮಿ ಅಂಥವ್ನು ನೋಡಲೇಬೇಕು, ಅವನ ಭಕ್ತಿ ಪರೀಕ್ಷೆ ಮಾಡಲೇಬೇಕು ಅಂತ ಕೈಲಾಸದಿಂದ ಶಿವಪಾರ್ವತಿಯರು ಮಾಲಿಂಗರಾಯ ಗುರು ಸೇವಾ ಮಾಡಿ ಹೋಗುವ ದಾರಿಯಾಗ, ಹುಲಿಜಂತಿ ದಾರಿಯಾಗ ಅದು ಜಾಗೃತಿಪುರ. ಹುಲಿಜಂತಿ ಹೆಸರು ಹೆಂಗಾತ ಗೊತ್ತಾಗಿದೆಯಲ್ಲ ಪುರಾಣದೊಳಗೆ. ಹಾಂ, ಹೋಗಲಿ ಅವಕ್ಕೇನು ಗೊತ್ತಾಗ್ತದೆ. ಆ ಕಡೆ ಹೋಗ್ಬೇಡ್ರಿ, ಮುತ್ತೆ ಹೊಡಿತಾನೆ ನೋಡಿ ನಿಮಗೆ. ಮಾಳಿಂಗರಾಯ ಗುರು ಸೇವಾ ಮಾಡಿ ಹೊರಟಿದ್ದರು. ಇವರಿಬ್ಬರು ತಮ್ಮ ರೂಪ ಬದಲಾಯಿಸಿದ್ರು. ಬದಲು ಮಾಡಿ ಶಿವ ಮಹಾರೋಗಿಯಾದ, ಮೈತುಂಬ ರಕ್ತ ಕಿವ ಹರಿತಿತ್ತು, ಗಮ್ಮಂತ ನಣಾಮುಕ್ರಿತಿತ್ತು.
2 ಕಿಲೋಮೀಟ್ರ್ ತನಕ ಹೊಲಶ್ವಾಸ ಬರ್ತಿತ್ತು, ದುರ್ಗಂಧ. ಈಕಿ ಮುಖದ ತುಂಬ ಬಿಳಿ ಕೂದಲ ಹಾಕ್ಕೊಂಡು ಬಾಯಾಗ ಒಂದು ಹಲ್ಲಿಲ್ಲ, ಜ್ವಲಸೋರು ಮುದುಕಿ ಹಂಗಾಗಿ ಈಕಿ ಕೂತ್ಕೊಂಡಾಳ. ಅವನ ತೊಡೆ ಮೇಲೆ ಹಾಕ್ಕೊಂಡು ಹಿಂಗೆ ನಣ ಹೊಡಿತಿರ್ತಾಳಂತ. ಶಿರಡೋಣ ಮಠಕ್ಕೆ ಹೋಗೋರು ಬರೋರು ನೋಡ್ತಿದ್ರು, ಅಯ್ಯೋ ಕುರಿ ಹೆಣ ಎತ್ತಲಿ ಅಂತ ಹಿಂಗೆ ಮೂಗುಸ್ಕೊತಿದ್ರು. ಇವನು ಅವನು ಸುಳೆ ಮಕ್ಕಳಿಗೆ ಇಲ್ಲೇ ಜಾಗ ಅಂತ ಗಂಡು ಮಕ್ಕಳು ಅಂತಿದ್ರು. ಹಾಗೆ ಏನು ಮಾಡಬೇಕು, ಸಾಕ್ಷಾತ್ ದೇವರ ಅದಾರ, ನೋಡುವ ಕಣ್ಣಿಲ್ಲ, ಭಾವಿಲ್ಲ. ಅವ ಮಾಳಪ್ಪ ಬಂದ, ಭಾಳ ದೊಡ್ಡ ಕತ್ತಿದ್ರಿ, ಸ್ವಲ್ಪ ಹೇಳ್ತೀನಿ ನಿಮಗೆ. ಮುಂಡಾಸ್ ಕಾರಣ ಹೇಳ್ತೀನಿ ಅಷ್ಟೇ. ದೀಪಾವಳಿ ರಾತ್ರಿಗೆ ಮುಂಡಾಸ್ ಆಗಲಿಕ್ಕೆ ಇದೆಂಥ ಮಾತಪ್ಪ. ಇದು ವಿಜ್ಞಾನ ಯುಗ, ಇದು ಯೂಟ್ಯೂಬ್ ಯುಗ, ಇದು ಮೊಬೈಲ್ ಯುಗ, ಇದು ಯಂತ್ರ ಯುಗ. ಇಂಥದ್ರೊಳಗೆ ಬಲೆ ಸಾಧುರೆಲ್ಲ ಡಬ್ಬಿದ್ದು ಹೋಗ್ಯಾರ. ಮಷಿನ್ ಇಂಥವ್ರು ರೀ. ಸಾಧು ಯಾವುದನ್ನು ಬಲಿ ಪುರುಷತ್ವ ಆದ ಇಲ್ಲ ಪರೀಕ್ಷೆ ಮಾಡೋ ಮಷಿನ್ ಅದಾವ. ಈಗ ನಾವಿದ್ದೇವಲ್ಲ, ಈಗ ನಮ್ಮದು ಒಳಗಿರತಕ್ಕಂಥ ಪುರುಷತ್ವ ಅದನ್ನು ಕಳ್ಕೊಂಡಿವ ಅಥವಾ ಇಲ್ಲ ಅಂತಕ್ಕಂಥದ್ದು ಮಷಿನ್ ಹೇಳಿಕೊಡ್ತದೆ. ಕಳ್ಕೊಂಡಿದ್ದ ಅಂದ್ರೆ ಅವನಿಗೆ ಕ್ಷಮ ಆಯಿತು, ಕಳ್ಕೊಂಡಿತ್ತಿಲ್ಲ ಅಂದ್ರೆ ಅವನಿಗೆ ಶಿಕ್ಷೆ ಆಗ್ತದೆ. ತಲೆಯಾಗಿಲ್ರಿ ಅದು. ಇಂಥ ಮಷಿನದೊಳಗಿಂದ ಬಿಡ್ಕೊಂಡು ಹೋಗೋದು ಹೈರಾಣದ. ಸಾಧೋಗೋದೇನು ದೊಡ್ಡದಲ್ಲ. ಒಂದಿಟ್ಟು ಇಂಥದ್ದು ಬಟ್ಟೆ ಹಾಕ್ಕೊಂಡ್ರೆ ಮುಗೀತು ಕತಿ. ಒಂದು ತೊಡೆ ಕೂದಲ ಬಿಟ್ಟಿವಿ ಅಂದ್ರೆ ಮುಗೀತು, ಮತ್ತೇನು ಸಾಧುನೇ. ಆದ್ರೆ ಸಾಧುನ ಮನಸ್ಸು ಅಳಿಗಾಡ್ಲಾರ್ದಂಗೆ ಮಾಡಬೇಕಾಗಿತ್ತಂದ್ರೆ ಒಳಗೊಂದು ಗಾಳಿ ಅದು. ಯಪ್ಪ ಅದನ್ನು ಮೊದಲು ಗಂಟು ಕಟ್ಟಿ ಹೊರಗೆ ಹೋಗಬೇಕಾಗ್ತದೆ. ನಾವೊಂದು ಯಾವುದೋ ಪದ್ಯದಾಗ ಹಾಡಿನ ನೋಡ್ರಿ, ನೆನಪು ಬರ್ತದಿಲ್ಲ ಯಾರಿಗೂ. ಮಾಯಾ ಮಮಕಾರ ಪ್ರೀತಿ ಹರಿದು ಎಡಗಾಲಿಗೆ ಸುತ್ತಿ, ಕಾಮ ಕ್ರೋಧದ ಬೇರ ಒಗದಿದ್ಯೋ ನೀ ಕಿತ್ತಿ, ಎತ್ತಿ ಬೆಳಗುವೆ ಆರುತಿ. ಯಾರಿಗೆ ಇದೇನು ಕಿತ್ತೋಗದನ? ಅವನಿಗೆ, ಇದ್ದವನಿಗಲ್ಲದು. ಇದ್ದವನಿಗಲ್ಲದು. ಹುಣಸಿಕಾಯಿ ಮುಂದೆ ತಂದಿಟ್ರೆ ನಾಲಿಗೆ ನೀರು ಬರಬಾರ್ದತ್ರಿ, ಯಾವಾಗ ಸಾಧು ಹೊಲಕ್ಕೆ ಬರ್ತದೆ. ಆಟ ಸುಲಭ ಅಲ್ಲೋ ಯಪ್ಪ. ಅದಕ್ಕೆ ಅವರಂದರು ನಾ ಬರಬಾರ್ದಿತ್ತು ಈ ಊರಿಗೆ ಅಂತಂತಾರೆ ಅವರು. ಏನು ಮಾಡೋದು? ವಿಷಯ ಏನಪ್ಪ? ಮಾಳಿಂಗರಾಯ ಅವೇನು ಸನ್ಯಾಸಿ ಆಗಿಲ್ಲ, ನಮ್ಮಂಗೆ ಕಾವಿ ಹಾಕ್ಕೊಂಡಿಲ್ಲ. ಅವ್ರಿಗೇನು ಮೊದಲು ಇತ್ತು, ತಲೆ ಮ್ಯಾಗ ರುಮಾಲ, ಕಸಿ ಅಂಗಿ, ಕಚ್ಚಿ ಹಾಕ್ಕೊಂಡು ದೋತ್ರ, ಕೈಯಾಗ ಬಡಿಗೆ. ಏನು ಅವನ ಕಾಲ ಖಡಾವಿ ಇಲ್ಲ, ಕೊಳ್ಳಾಗ ರುದ್ರಾಕ್ಷಿ ಇಲ್ಲ, ಏನೂ ಕೇಳಬೇಡ. ಒಟ್ಟು ಬೈಲಿಗೆ ಬೈಲ, ನಿರಾಭಾರಿ, ನಿರ್ಗುಣ. ಏನವ ಹೊರಟಿದ್ದ. ಇದು ವಾಸ್ ನೋಡ್ದವ, ಕಂಟ್ಯಾಗ ಕಾತರ ಕಂಟ್ಯಾಗ ಕೂತಿರಂತ್ರಿ ಅವರು. ಹಿಂಗೆ ನೋಡ್ದ. ನೋಡಿ ಮಾಳಪ್ಪಗ ಎದೆ ಕರಗುತ್ತು, ಹೃದಯ ಕರಗುತ್ತು. ಅಯ್ಯಯ್ಯೋ ಏನಪ್ಪ ಇವ್ರ ಹೈರಾಣ ಅಂಥೇಳಿ ಬಂದವರಿಗೆ ಮೊದಲು ನಮಸ್ಕಾರ ಮಾಡ್ದ. ಹಿರಿಯರಿಗೆ ಕಾಲು ಬೀಳಬೇಕ್ರಿ ಯಾವಾಗಲೂ, ಅವ್ರು ಯಾರಕ್ಕಿರುವಲ್ಲ. ಅವರ ವಯಸ್ಸಿಗೆ ಗೌರವ ಕೊಟ್ಟು ನಮಸ್ಕಾರ ಮಾಡ್ದ. ಆಕೆ ಕೇಳ್ತಾನೆ ಅಜ್ಜಿಗೆ, ಅಮ್ಮ ಅಜ್ಜಿ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾನೆ. ಯಪ್ಪ ಏನು ಕೇಳ್ತೇವೋ, ನಾವು ಭಾಳ ದೂರದಿಂದ ಬಂದೀವಿ. ನಿಮಗೆ ಮಕ್ಕಳ ಶಶಿ ಯಾರದಾರಿಲ್ಲ ಅಂತ ಕೇಳ್ದ ಮಾಳಪ್ಪ. ಆಕೆ ಹೇಳ್ತಾರೆ, ಎಲ್ಲ ರಗಡು ತುಂಬ್ಯಾದೆಯಪ್ಪ, ಜಗದ ತುಂಬ ಮಕ್ಕಳದಾರ, ಆದರೆ ನಮಗೊಬ್ಬರು ಇಲ್ಲ, ಅವರಿಗೆ ನೀ ಬೆಂಕಿ ಹಸ್ತಿ ಅಂತ ಹತ್ತು ಮುದುಕಿ. ಹಾಗಾರೆ ಅಜ್ಜಿಗೆ ಏನಾಗ್ಯದ? ಯಪ್ಪ ಇದು ಇಂಥ ರೋಗ ಹತ್ಯದ, ದವಾಖಾನೆ ತೋರಿಸಿಲ್ವ?
ರಗಡ ಎಲ್ಲ ಜಗದಾಗಿನ ದವಾಖಾನೆ ಎಲ್ಲ ಮುಗಿದ, ಎಲ್ಲ ಉಪಚಾರ ಆಗ್ಯಾವ, ಅದರಿಂದೇನು ಕಮ್ಮಾಗಲ್ಲಂತ. ಇನ್ನೊಂದು ಅರಗಳಿ ಒಳಗೆ ಹೋಗ್ತಾನೆಪ್ಪ, ನನ್ನ ಹಣೆ ಮ್ಯಾಗಿನ ಕೋಕಮ್ಮ ಅಳಗ್ತದ ಮಗ ಅಂತ ಮುದುಕಿ ಹಿಂಗೆ ಕೈ ಹೆಚ್ಚು ಅಳ್ಳಾಕತ್ತು. ಇದಕ್ಕೇನು ಉಪಾಯನೇ ಇಲ್ವಾ? ಇದೆ ಮಗ, ಇದೆ. ಆದರೆ ಏನು ಮಾಡಬೇಕು? ಅದನ್ನು ಯಾರು ಕೊಡ್ತಾರಪ್ಪ? ಯಾರು ಕೊಡ್ತಾರೆ? ಅವ್ರು ಹಾಡಲಿಲ್ಲ ಪಂಚಾಕ್ಷರಿ ಗವಾಯಿಗಳು. ಏನು ಹಾಡ್ತಾರಪ್ಪ? ಏನು ಹಾಡ್ತಾರೆ? ಬರಿಯ ಮನೆಯ ಕೊಡುವರಲ್ಲದೆ, ಹೌದಲ್ಲ? ತುಂಬಿದ ಮನೆ ಯಾರು ಕೊಡ್ತಾರೇನು? ಹಿಂಗದು ಜಗತ್ತು ಮಗ. ಅದಕ್ಕೆ ಅವನಿಗೆ ಕೆಟ್ಟ ರೋಗ ಆಗ್ಯದ, ಇದಕ್ಕೆ ಔಷಧ ನಡೆಯಂಗಿಲ್ಲ. ಮತ್ತೇನು ಹೇಳಮ್ಮ? ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಹಕಾರ ನೀಡುವುದೇ ಮನುಷ್ಯ ಧರ್ಮ. ಪರೋಪಕಾರ ಪುಣ್ಯಾಯ. ವ್ಯಾಸಾದಿ ಭಗವಾನರು ಅಷ್ಟಾದಶೇ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಿಪೀಡನ. ಇನ್ನೊಬ್ಬರಿಗೆ ಕಷ್ಟ ಕೊಡದೆ ಪಾಪ, ಇನ್ನೊಬ್ಬರ ಕಷ್ಟದಲ್ಲಿರುವಾಗ ಅವರನ್ನು ಬಿಡುಗಡೆ ಮಾಡುವುದೇ ಧರ್ಮ. ಎಷ್ಟು ಪುಸ್ತಕ ಓದಿರಿ ಏನು ಮಾಡೋದು? ಎಷ್ಟು ಗ್ರಂಥಗಳ ಅಧ್ಯಯನ ಮಾಡಿದ್ರೆ ಏನು ಮಾಡೋದು? ಸಂಧ್ಯಾ ವಂದನ ಮಾಡಿದರೆ ಏನು ಮಾಡೋರು? ಇನ್ನೊಬ್ಬರಿಗೆ ಹಿತ ಇಲ್ಲದ ಜೀವನ ಇತ್ತಂದ್ರೆ ಯಾದಕ್ಕೆ ಬರ್ತದೆ ಹೇಳ್ರಿ ಅಂತ ಮಾಳಪ್ಪ ಅಂತಾನ. ಅಜ್ಜಿ, ನನ್ನ ಕಡೆಯಿಂದ ನಿಮ್ಗೇನು ಸಹಾಯ ಬೇಕು ಬೇಡು, ನಾನು ಸಹಕಾರ ಮಾಡ್ತೀನಿ, ನನ್ನ ಕೈಲಾದ ಮಟ್ಟಿಗೆ ನನ್ನ ಶಕ್ತಿ ಇದ್ದಷ್ಟು ಮಾಡ್ತೀನಿ ಅಂತ ಹೇಳ್ಕೊಂಡಾಗ, ಯಪ್ಪ ನಿನ್ನ ಮುಖ ನಡೆದ್ರೆ, ನಿನ್ನ ಜೀವನ ನೋಡಿದ್ರೆ ತುಂಬಿದ ಮಗ, 25 ವರ್ಷದ ಯುವಕ, ನೀನು ಚೆನ್ನಾಗಿ ಭೂಮಿ ಮೇಲೆ ಬದುಕಬೇಕು, ಗಂಡ ಹೆಂಡರ ಅನುರಾಗ ಸುಖ ಬಯಸಬೇಕು. ಅದನ್ನೆಲ್ಲ ಬಿಟ್ಟು ಈಗಲಾಗಲ ಸತ್ತೋಗ್ತಕ್ಕಂಥ ಈ ಮುದುಕನ ಬಗ್ಗೆ ಯಾಕಪ್ಪ ನಿನಗೆ? ಬಿಟ್ಬಿಡು, ಅದನ್ನೇನು ಮಾಡುತ್ತಿ ಅಂತ ಅಂದ ಕೂಡಲೇ, ಇಲ್ಲಿಲ್ಲ ಅಜ್ಜಿ, ನಿನಗೆಷ್ಟು ಗೌರವದಿ ಗೊತ್ತಾ? 100 ಆಗ್ಯಾವೋ 110 ಆಗ್ಯಾವೋ 20 ಆಗ್ಯಾವೋ ಗೊತ್ತಿಲ್ಲ, ಆದರೂ ಹಣೆ ಮೇಲಿರ್ತಕ್ಕಂಥ ಸೌಭಾಗ್ಯದ ಶಿರಿ ಮುತ್ತೈತನ ಕುಂಕುಮ ಅಳುಕ್ತದಂತ ಅಳ್ಳಕತ್ತಿಯಲ್ಲ, ಇದಕ್ಕೆ ದೊಡ್ಡದೇನದ ಹೇಳ್ತಾಯಿ. ಅದು ನಿನ್ನ ಮನಸ್ಸಿಗೆ ಇರು ತನಕ ತೃಪ್ತಿಯಾಗುವಂಗೆ ನಾ ಸಹಕಾರ ಮಾಡ್ತೀನಿ ಅಂದ್ಕೊಳ್ಳಿ. ಮುದುಕಿ ಹೇಳಿದ್ಲಂತೆಯಪ್ಪ, ಇವನು ರೋಗ ವಾಸಿಯಾಗಬೇಕಾಗಿತ್ತು ಅಂತಂದ್ರೆ ಅವನ ಮೈಯಾಗೇನು ಹರಿತೈತಿಯಲ್ಲ ಕಿವ ರಕ್ತ, ಅದು ನಾಲಿಗೆ ಹಚ್ಚಿ ಜೇನು ತುಪ್ಪದಂತೆ ನೆಕ್ಕಬೇಕು, ನೆಕ್ಕಬೇಕು. ನೆಕ್ಕದವ ಸಾಯ್ತಾನ, ಇವ ಬದುಕ್ತಾನ. ಒಂದನೇ. ಆ ಬಳಿಕ ಆ ರಕ್ತಕ್ಕಿವ ನಿಲ್ಲಬೇಕಾಗಿತ್ತು ಅಂತಂದ್ರೆ ಅವನ ಹೊಟ್ಟೆಯಾಗಿನ ಕರಳು ತೆಗೆದು ಕರಡಿನ ರಕ್ತ ಎಲ್ಲ ಮೈಗೆ ಹಚ್ಚದ ಅಂತಂದ್ರೆ ರೋಗ ವಾಸಿ ಆಗ್ತದ, ಇವ ಬದುಕ್ತಾನಪ್ಪ. ಇಷ್ಟೇ ತಾನೇ? ಇಷ್ಟಕ್ಕಾಗಿ ಇಷ್ಟು ಭಯ ಪಡ್ತೀಯ ಅಜ್ಜಿ? ಪರವಾಗಿಲ್ಲ, ಈ ಶರೀರ ಪರಹಿತ ಆಗಬೇಕು. ಬಂಧುಗಳೇ, ನಮ್ಮ ದೇಶದಲ್ಲಿ ಇನ್ನೂ ಎಷ್ಟು ಜನ ತ್ಯಾಗ ಮಾಡ್ಯಾರ, ಪ್ರಾಣಾರ್ಪಣೆ ಮಾಡ್ಯಾರ ಈ ಜಗತ್ತಿಗಾಗಿ, ಧರ್ಮಕ್ಕಾಗಿ. ಅಂದರೆ ದದೀಚಿ ಋಷಿ ಅಂತಾಗಿ ಹೋದ ಅವ. ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ದಂಗೆ ಅವನ ಇದೇನು ನಮ್ಮದು ಚೇಷಿಯದಲ್ಲಿದ್ದು ಈ ತಲೆ ಹಿಡ್ಕೊಂಡು ಮುಕ್ಳಿತನಕ್ಕೇನದಲ್ಲ, ಚೇಷ್ಯದಲ್ಲಿ ಎಲ್ವ ನಡುವೆಲ್ಲ ಬೆನ್ನೆಲ್ವ, ಆ ಎಲುವಿನಿಂದ ಒಬ್ಬ ಸಾಯವಿದ್ದ. ಅವ ಲೋಕಕಂಟಕ ಮಹಾಪಾಪಿ. ಆದ್ದರಿಂದ ಅವ ತನ್ನ ದೇಹ ತ್ಯಾಗ ಮಾಡಿ ಅದು ಕೊಟ್ಟ ಅಂತಂದ್ರೆ ಲೋಕದ ಪಾಪ ಕಂಟಕ್ಕೆಲ್ಲ ನಾಶ ಆಗುತ್ತದೆ, ಜಗತ್ತಿಗೆ ಸುಖ ಆಗುತ್ತದೆ ತಂದಾಗ ಅವ ದದೀಚಿ ಋಷಿ ಅದು ದಾನ ರೂಪದಲ್ಲಿ ಕೊಟ್ಟಿದ್ದಾನೆ, ತ್ಯಾಗ ಆಗಿ. ಹಾಗೇ ಅವ ಹೇಳ್ತಾನೆ, ಮಾಳಪ್ಪ ಇಂತಿಂಥವರೆಲ್ಲ ಈ ರೀತಿಯಾಗಿ ಕೊಟ್ಟಿದ್ದಾರೆ, ನಂದೇನ ಬಂದೀನಿ, ಬದುಕೀನಿ, ಗುರು ಸೇವೆ ಆಗೈತಿ, ಗುರು ಕೃಪೆ ಆಗೈತಿ, ಇನ್ನೇನೋ ಹಿರಿಯರಿಗೆ ಗೌರವಿಸಬೇಕು,
ಹಿರಿಯರಿಗೆ ಸಹಾಯ ಸಹಕಾರ ಮಾಡಬೇಕು, ಹಿರಿಯರಿಗೆ ದೇವರಂತ ಪಾಲಿಸಬೇಕು. ಇದು ನಮ್ಮ ಆದ್ಯ ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿ ಇದಮ್ಮ. ಅದಕ್ಕೆ ಪರವಾಗಿಲ್ಲ, ನಾನು ನಾಲಿಗೆ ಚಿನ್ನೆಕ್ತೀನಿ ಅಂತ ಚರ 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 ದೇನ ಜೇನ ತುಪ್ಪಿನಂಗೆ ನೆಕ್ಕದ. ಆ ಬಳಿಕ ಬೀರದೇವ್ರ ಗುಡಿಗೆ ಓಡಿ ಬರ್ತಾನೆ. ಗದ್ದುಗೆ ಮೇಲೆ ಬರೆ ಹಚ್ಚಿದ ಖಡ್ಗ ಅಲಗು ತಗೊಳ್ತಾನ. ಗುರುವಿನ ಮುಂದೆ ನಿಂತ್ಕೊಂಡು ಹೊಟ್ಯಾಗ ಅಲಗು ಹಾಕೋತಾನೆ. ನಮ್ದಿದು ಹೇಳಿಕೆ ಪದ್ಧತಿ, ಹೊಟ್ಯಾಗ ಅಲಗ ಗುಂಡು ಹಾಕೊಳ್ಳೋ ಪದ್ಧತಿ ಆಗಿನಿಂದೇ ಬಂದಿದ್ದು, ಲಕ್ಷ್ಯದಾಗಿರಲಿ. ಇಂಥ ಸಂಸ್ಕೃತಿ ಒಳಗೆ ಹುಟ್ಟಿ, ಇಂಥ ಧರ್ಮದಲ್ಲಿ ಹುಟ್ಟಿ ಧರ್ಮದ ಅರ್ಥ ಇಲ್ಲದೆ ಬದುಕ್ತೀವಿ ಅಂದ್ರೆ ನಾವು ಸ್ವಲ್ಪ ನಮ್ಮೊಳಗೆ ನಾವು ವಿಚಾರ ಮಾಡ್ಕೋಬೇಕು, ತಿಳ್ಕೋಬೇಕು. ಎಂಥ ಧರ್ಮದಾಗ ನಾವು ಹುಟ್ಟಿದೇವಪ್ಪ. ಅಲಗ ಹಾಕೊಂಡ, ಹೊಟ್ಯಾಗಿನ ಕರಳ ಸುಂಡಿಗೆ ಹಿರ್ಕೊಂಡು ತೆಗದ. ಆದರೆ ಈಗೇನು ಅಲಗ ಹೊಡ್ಕೊಂಡಾನ ಹಿಂದೆ ಬೆನ್ನಾಗ ಬತ್ತಂತ್ರಿ. ಮಾಳಪ್ಪ ಸೂರ್ಯನ ಕಡೆ ಮುಖ ಮಾಡಿ ಅಲಗ ಹಾಕೋತಿದ್ದ. ಗುರು ಶಿವ ಮಾಡಿ ಪ್ರಾತಃ ಶಿವ ಮಾಡ್ಕೊಂಡು ಹೊಂಟಿದ್ದ ಸೂರ್ಯ ಜಿಗಿದ. ಅವನ ಹೊಟ್ಯಾಗಿನ ಬೆಳಕು ಹೋಗಿ ಬೀರದೇವರ ಗದಿಗೆ ಮೇಲೆ ಬಿತ್ತಂತ ಬೆಳಕು ಸೂರ್ಯಂತು. ಬೀರದೇವರ ಗಾಬರಿ ಆದ. ಕರಳು ತಂದು ಹಚ್ಚಾಕ ಬಂದ. ತಥಾಸ್ವ ಮಾಳಪ್ಪ, ನಿಲ್ಲು ನಿಲ್ಲು ಅಂತ ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷರಾಗಿ, ಅಪ್ಪ ನಿಮ್ಮಪ್ಪ ಹೇಳ್ತಿದ್ದ ನೀ ಪೂಜೆ ಮಾಡೋದು ಹೌದಾ? ಅಲ್ಲ, ನೀ ನಿಜಕ್ಕೂ ಗುರುಪುತ್ರದಿ ಇಲ್ಲ ಅಂತ ನಿನ್ನ ಪರೀಕ್ಷೆ ಮಾಡಾಕ ಬಂದೀವಿ. 3 ಲೋಕಗಳಲ್ಲಿ ನಿನ್ನಂಥ ಗುರುವಿನ ಶಿಷ್ಯ ನಾವು ಕಂಡಿಲ್ಲ. ರಗಡ ಮಂದಿ ಜಗತ್ತಿನೊಳಗೆ ಗಡ್ಡ ಬಿಟ್ಟುಕೊಂಡು ಗುಡ್ಡ ಸೇರಿ ಜಪತಪ ಅನುಷ್ಠಾನ ಯೋಗ ಧ್ಯಾನಾದಿಗಳು ಗಡ್ಡೆ ಗೆಣಸಳನ್ನು ತಿಂತ ತಪಸ್ಸು ಮಾಡಕತ್ತಿದ್ದಾರೆ. ಆದರೂ ಅವರಿಗಿನ್ನ ಗುರು ಕೃಪೆ ಆಗಿಲ್ಲ. ನೀ ಪ್ರಪಂಚದೊಳಗಿದ್ದು ಹೆಂಡತಿನ ಜೊತೆಯಲ್ಲಿ ಇದ್ಕೊಂಡು ರಾತ್ರಿ ಹಗಲು ತಾಯಿ ತಂದೆ ಸೇವಾ ಮಾಡಿ ಕುರಿಗಳನ್ನು ಕಾಯ್ದು ಗುರುವಿನ ಸೇವೆ ಮಾಡ್ತಿ ಅಂತಂದ್ರೆ ನಿನಕ್ಕಿಂತಲೂ ಧನ್ಯ ಜಗತ್ತಿನೊಳಗೆ ಯಾರೂ ಇಲ್ಲ. ಮಾಳಪ್ಪ ನೀ ಧನ್ಯ, ನಿನ್ನ ಗುರು ಭಕ್ತಿಗೆ ನಾವು ಮೆಚ್ಚಿದ್ದೇವೆ. ಅಪ್ಪ ಮಗ ನಿನಗೇನು ವರ ಬೇಕು ಬೇಡು ಅಂತ ಕೇಳ್ತಾರೆ. ಆವಾಗ ಅವ ಹೇಳ್ತಾನೆ, ಯಪ್ಪ ನಾ ಏನು ವರ ಬೇಡ್ತೀನಿ ಅಂದ್ರೆ ಎಲ್ಲ ಕೊಟ್ಟಿರಿ ನನಗೆ ರಗಡದು. ಆದರೆ ಏನು ಕೊಡ್ಬೇಕಂದ್ರೆ ಭಕ್ತರಿಗೆ ಭಾಗ್ಯ ಕೊಡ್ರಿ, ನನ್ನ ಮಕ್ಕಳಿಗೆ ಬಡತ ನೀಡ್ರಿ, ಹುಟ್ಟ ಬಂಜಿಗೆ ತೊಟ್ಟಿಲು ಭಾಷೆ ಕೊಡು, ಒಕ್ಕಲಿಗೆ ಮಳಿ ಬೆಳಿ ಕೊಡು. ಇದು ಅಲ್ಲದೇನೆ ನಿಮ್ಮಂಥವ್ರು ಯಾವತ್ತೂ ಹೀಗೆ ನನಗೆ ಪರೀಕ್ಷೆ ಮಾಡೋರು ಇರಬೇಕು, ಕಾಡೋರು ಸದಾ ನನಗಿರಬೇಕು. ನನ್ನ ಅಪ್ಪ ಬೀರದೇವರು ಉರಿಗಣ್ಣ ದೇವರು ಕೃಪಾ ನನಗಿರಬೇಕು. ಮೂರನೇದು ಏನಪ್ಪ ಅಂತಂದ್ರೆ, ಯಪ್ಪ ಅವ ಗುರು ಅಂತವ ಇದ್ದ, ನನ್ನ ಕೃಪಾ ಮಾಡ್ದ, ನಾ ಇದನ್ನೆಲ್ಲ ಮಾಡಿದೆ. ಮುಂದೆ ನನ್ನ ವಂಶದಲ್ಲಿ ಈ ಸಿದ್ಧತೆಗೆ, ಈ ಪರಂಪರೆ, ಈ ಅಲಗ ಹಾಕೊಳ್ಳೋದು ಪದ್ಧತಿ, ಒಕ್ಕಲಿಗನ ಕಣ್ಣೀರು ಒರೆಸಲ್ಕ ಅವರೆಲ್ಲ ಅಲಗ ಹಾಕ್ಕೊಂಡು ನುಡಿ ಹೇಳ್ತಾವ. ನನ್ನ ವಂಶದಲ್ಲಿ ಹುಚ್ಚಿರ್ತಾವ, ಉಳುಕಿರ್ದಿರ್ತಾವ, ಜ್ಞಾನ ಇರುವುದಿಲ್ಲ, ಇರಲಾರ್ದು ಇರ್ತಿರ್ತಾರೆ. ಅಂಥವ್ರನ್ನೆಲ್ಲ ನೀ ಕೃಪಾ ಮಾಡಿ ಆ ಅಲಗವನ್ನು ಈ ತೊಗಲಿಗೆ ಹತ್ತಲಾರ್ದಂಗೆ ಕಾಪಾಡಿಕೊಂಡು ಹೋಗೋದು ನಿನ್ನ ಕರ್ತವ್ಯ, ನಿನ್ನ ಕರ್ತವ್ಯ. ಆ ಬಳಿಕ ಯಪ್ಪ ನೀ ಬಂದಿದ್ದೀಯಲ್ಲ ಈಗ ಹಿಂಗನ, ಯಾವಾಗ ಬಂದಿದ್ದ ಗೊತ್ತ್ರಿ? ನರಕ ಚತುರ್ದಿಶಿಂದ ಬಂದಾನ. ಶಿವಪಾರ್ವತಿಯರು ಬಂದು ದಿನಾನ ಅದ. ಯಪ್ಪ ಈಗೇನು ಬಂದಿದ್ದೀಯಲ್ಲ ಇದನ್ನು ಸೂರ್ಯ ಚಂದ್ರ ನೆಲಗಂಗಿ ಹರಿಯುವ ತನಕ ವರ್ಷಕ್ಕೊಮ್ಮೆ ಬಂದು ನೀವು ಕೈಲಾಸದಲ್ಲಿ ತಯಾರು ಮಾಡಿದಂಥ ಆ ಮುಂಡಾಸ ನನಗೆ ನೀವು ಮೊಯ್ಯ ಆಯರಿ ಮಾಡಿ ಹೋಗಬೇಕು. ಆ ಪಂಚ ಶಿಖರಗಳಿಗೆ ಸುತ್ತಿದ ಮುಂಡಾಸದ ಮುಂದಿನ ಹೊಯ್ಕ ಜಗತ್ತು ನೋಡಿ ತಿಳ್ಕೊಂಡು ಅವರು ಬಾಳಿ ಬದುಕಲಿ ಅಂತ ಆಶೀರ್ವಾದ ಕೊಡು ಅಂತ ಬೇಡಿಕೊಂಡ. ಆದ್ದರಿಂದ ತಾಯಿ ತಂದೆಗಳೇ ವರ್ಷಕ್ಕೊಮ್ಮೆ ನರಕ ಚತುರ್ದಶಿಗೆ ಆ ಶಿವಪಾರ್ವತಿಯರು ಬಂದು ಅವನಿಗೆ ಮುಂಡಾಸ್ ಆಯರಿ ಮಾಡ್ತಾರೆ. ಕೆಲವೊಬ್ಬರು ಆಗಳೇ ಭೀಮಾಂಬಿಕೆಗೆ ಅಲ್ಲಿಲ್ಲ, ರಾತ್ರಿ ಎಲ್ಲಿ ಹೋಗ್ತಾಳೋ ಸುಮ್ಮ ಧರ್ಮನ ಹೆಸರು ಮೇಲಂತ. ಈಗಲೂ ಅಂಥವ್ರು ಅದಾರ. ಏನದ ಮಾರಾಯ, ಎಲ್ಲಿದು ಪರಮಾತ್ಮ ಮುಂಡಸ್ತರ್ತಾನ? ಕುರುಬರು ಮಂದಿ ಕಣ್ಣಾಗ ಮಣ್ಣು ಹಾಕಿ ಲೈಟ್ ಆರಿಸಿ
ಅವರೇ ಸುತ್ತಾರಂತಂತಾರೆ. ಹಿಂಗಂತಾರೆ. ಆದರೆ ಅಂದು ಮನ್ಯಾಗ ಕುಂಡಿರ್ತಿರ್ತಾರೆ. ನೋಡೋಕೆ ಹೋದವ್ರು ಹೊಳ್ಳಿ ಬರಲ್ಲ ಮನೆಗೆ, ಹೊಳ್ಳಿ ವಾಪಸ್ ಮನೆಗೆ ಬರಲ್ಲ. ಎಂತಿಂಥವ್ರೆಲ್ಲ ಮಣ್ಣು ಮುಖ ಹೋಗ್ಯಾರ. ಯಾಕಂದರೆ ಅದು ಹೆಂಗದ ಅಂತಂದ್ರೆ ಭಗವಂತನ ಆಶೀರ್ವಾದ ಅಂತಂದ್ರೆ ನಿಮಗೆ ತಿಳಿಯಂಗೆ ಹೇಳಬೇಕಾದ್ರೆ ನಾವು ಗಂಡ ಹೆಂಡತಿ ಏಕಾಂತದಲ್ಲಿದ್ದಾಗ ಏನಿರ್ತೇವೋ ಅಂಥ ಗುಟ್ಟು ಅದರಲ್ಲಿದೆ. ಅದು ಯಾರಿಗೂ ನೋಡ್ಲಿಕ್ಕೆ ಬರುವುದಿಲ್ಲ, ನೋಡೋಕ್ಕೆ ಸಾಧ್ಯನೂ ಇಲ್ಲ ಬಂಧುಗಳೇ. ಅಂಥ ಒಂದು ಘಟನೆಯನ್ನು ಈಗಲೂ ಅದು ಸಾವಿರಾರು ವರ್ಷಗಳಿಂದ ಬಂದಂಥ ಈ ಜಾತ್ರೆ ಈಗಲೂ ಕೂಡ ನಾಳೆ ನಡೀತಾ ಇದೆ. ಅಂಥ ವರವನ್ನು ಪಡ್ಕೊಂಡಂಥ ದೇವಾದಿ ದೇವ ಅಂತ ಹೇಳ್ತಾ ಇನ್ನೂ ಅನೇಕ ಕಾರ್ಯಕ್ರಮಗಳದಾವ. ಇನ್ನೊಂದು ವಿಶೇಷ ತಮಗೆಲ್ಲ ಹೇಳೋದಂತಂದ್ರೆ ನಮ್ಮ ದೇವ್ರ ಹೇಳಿಕೆ ಆಗ್ತಾವಲ್ಲ ಅಮಾವಾಸ್ಯೆ ದಿವಸ, ಹೌದಲ್ಲ, ಕಳಸಾರೋಹಣ ಮತ್ತು ಇಲ್ಲೆಲ್ಲ ಅವರು ಮುತ್ತೆಯವರು ನುಡಿ ಮಾಡ್ತಿರ್ತಾರಲ್ಲ, ಆವತ್ತಿನ ದಿವಸ ತಾವೆಲ್ಲ ಒಡ್ಡಿ ವಾಲಗದೊಂದಿಗೆ ಉತ್ಸವ ಮಾಡ್ಕೋತ ಬರ್ತಿರ್ತೀರಿ. ಅದರಲ್ಲಿ ವಿಶೇಷವಾಗಿ ತಾವು ಭಂಡಾರ ಶ್ರೋಣಿಗೆ ಮಾಡ್ತೀರಿ ನೋಡ್ರಿ. ಭಂಡಾರ ಅಂದ್ರೆ ಅದಕ್ಕತ್ತಾರೆ ನಿಮ್ಗೆ ಗೊತ್ತದೇನು ರೀ? ಗುರುತೈತ್ರಿ? ಗುರುತಿದ್ದವರು ಅಂಥ ಭಂಡಾರ ಹಾರಿಸಂಗಿಲ್ಲ. ಗುರುತಿರ್ಲಾರ್ದವ್ರೆ ಆ ಭಂಡಾರ. ಅದು ಭಂಡಾರ ಅಲ್ಲಿರೋದು ಬಣ್ಣ, ಮತ್ತು ಅದೊಂದು ಕೆಮಿಕಲ್ಸ್ದು ಒಂದದು ಭಂಡಾರ ಪ್ರಕಾರ ಬಣ್ಣ ಇದೆ, ಆದರೆ ನಿಜವಾಗಿ ಭಂಡಾರ ಅಲ್ಲ. ಭಂಡಾರ ಅಂದ್ರೆ ಏನಪ್ಪ ಅಂದ್ರೆ ಶುದ್ಧವಾದಂಥ ಅರಿಶಿಣದ ಬೇರು, ಅದನ್ನು ನೀರೊಳಗೆ ನೆನೆ ಹಾಕಿ ಹೊರಳಿ ತೆಗೆದು ನೆಳ್ಳಾಗನ ಒಣಗಿಸ್ಬೇಕ್ರಿ. ಅದಕ್ಕೆ ಒಣಗಿಸಿದ ಬಳಿಕ ಕಲ್ಲಿಗೆ ಹಾಕಿ ಮಿಷನ್ಗೆ ಹಾಕಿ ಬಿಸಿದೇನಿರ್ತದಲ್ಲ ಅದು ಭಂಡಾರ. ಅಂಥ ಶುದ್ಧ ಭಂಡಾರ ಆಯುರ್ವೇದರೇ ಅದು. ಆ ಭಂಡಾರದಿಂದ ಏನಾಗ್ತದೆ ಗೊತ್ತೇನ್ರಿ? ಅದು ಹಾರಿಸೋ ಪದ್ಧತಿ ಯಾಕಿಟ್ರಿ ಇದು ನಿಮ್ಗೆ ಗಮನದಾಗಿರಲಿ. ಅದೇನು ಮಾಡ್ತದೆ ಅಂತಂದ್ರೆ ಯಾವ ರೋಗನೂ ಕೂಡ ಮನುಷ್ಯನಿಗೆ ಗಂಟ್ಲಾರ್ದಂಗೆ ರೋಗಾಣು ಜಂತುಗಳೆಲ್ಲ ನಾಶ ಮಾಡ್ತದೆ ಆ ಭಂಡಾರ. ನಿಮ್ಗೆ ಯಾವ ರೋಗನೂ ಕೂಡ ಅಂಟ್ಲಾರ್ದಂಗೆ ಜಾತ್ರೆ ಉತ್ಸವಗಳಲ್ಲಿ ಮತ್ತು ಪ್ರಸಾದ ಯಾಕೆ ಇಟ್ಕೊಂಡ್ರು ಅಂತಂದ್ರೆ ಹಣಿ ಮ್ಯಾಲೆ ಇತ್ತು ಚಂತನ ನಮ್ಮಲ್ಲಿ ಬೇಗು ಬೆಳಗ ಇತ್ತು ಅಂತಂದ್ರೆ ಸರ್ವತೋಮುಖವಾಗಿ ನಮಗೆ ಯಾವುದು ತ್ವಚೆ ರೋಗವನ್ನು ಬರಲಾರ್ದಂಗೆ ಕಾಪಾಡ್ತದೆ. ಇನ್ನು ಅದನ್ನು ಪ್ರತಿನಿತ್ಯದಲ್ಲಿ ನಾವು ದರ್ಶನಕ್ಕೆ ಬಂದು ಒಂದು ಎರಡು ಬೆಳ್ಳಾಗಿ ಎಡೆ ಸಿಗ್ತೈತೆ ಅಟ್ಟು ತೊಗೊಂಡು ನಾಲಿಗೆ ಮೇಲೆ ಹಾಕಿ ನಾವು ನೆಕ್ಕಿದ್ರೆ ನಮ್ಮ ಪಿತ್ತ ಕ್ಷಯ ಆಗ್ತದೆ. ಪಿತ್ತಿನ ಒತ್ತಡದಲ್ಲಿ ಇರ್ತಿರ್ತಲ್ಲ ಯಾರಿಗರೇ. ಇಂಥವು ಅನೇಕ ಔಷಧಗಳದು ಆ ಮಹಾಪ್ರಸಾದದ. ಅದಕ್ಕೆ ದಯವಿಟ್ಟು ನನ್ನ ವಿನಂತಿ ಏನು ತಮಗೆಲ್ಲ ಅಂತಂದರೆ ಆ ಉತ್ಸವದಲ್ಲಿ ನೀವು ಕ್ವಿಂಟಲ್ಗಟ್ಟಲೆ ಬ್ಯಾರೆ ಆ ಭಂಡಾರ ತಂದು ಹಾರಿಸೋರಿದ್ರೆ 1 kgನೇ ತಂದು ಹಾರಿಸೋರು ಒಳ್ಳೆಯದು. ದಯವಿಟ್ಟು ಈ ಮಾತನ್ನು ತಾವೆಲ್ಲರೂ ಆಲಿಸಬೇಕು. ಬೇರೆ ಭಂಡಾರ ಹಾಕಬೇಡ್ರಿ. ಅದರಿಂದ ಚರ್ಮಕ್ಕೆ ಅದು ರೋಗ ತರ್ತದೆ, ಆ ಬಳಿಕ ಆರೋಗ್ಯದಾಗೂ ಹೇರುಪೇರು ಮಾಡ್ತದೆ. ದಯವಿಟ್ಟು ಆ ಭಂಡಾರವನ್ನು ತಾವು ಯಾರು ಹಾರಿಸ್ಲಾರ್ದನ್ನು ಒರಿಜಿನಲ್ ಅದು ಅರಿಶಿಣವೇ ತಂದು ತಾವು ಭಂಡಾರ ಪ್ರಸಾದ ಅಂತ ತಾವು ಆ ದೇವರ ಮೇಲೆ ಏರಿಸಬೇಕು ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳ್ತಾ ಆದಷ್ಟು ಮಟ್ಟಿಗೆ ಇನ್ನೇನು ನಾಳೆ ಒಂದು ದಿವಸ ಅವಕಾಶದ ಪಟ್ಟಿಯನ್ನು ದೇವರ ಕಾಣಿಕೆಯನ್ನು ಕೊಡಲ